ಈಗ ನಾವು ರೇಖಿ ಲೆವೆಲ್ 2 ಬಗ್ಗೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ರೇಖಿ ಲೆವೆಲ್ 2 ಅಲ್ಲಿ ಆಲ್ಮೋಸ್ಟ್ ಮೇನ್ ಸಿಂಬಲ್ಸ್ ಬರ್ತಾ ಹೋಗುತ್ತೆ. 3 ಸಿಂಬಲ್ಸ್ಗಳು ನೀವೆಲ್ಲ ಕಲ್ತಿದ್ದೀರಾ. ಕಾನ್ಸಂಟ್ರೇಷನ್, ಸೆಹಕಿ ಮತ್ತು ಚೋಕರ್ 3 ಸಿಂಬಲ್ಸ್ಗಳು ನಿಮ್ನ ಏನ್ ಮಾಡ್ತಾ ಹೋಗುತ್ತೆ, ದೈವತ್ವಕ್ಕೆ ಕರ್ಕೊಂಡು ಹೋಗ್ತಾ ಹೋಗುತ್ತೆ. ಆ ದೈವತ್ವಕ್ಕೆ ನಿಮ್ಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ ಈ 3 ಸಿಂಬಲ್ಸ್ಗಳು. ಹ್ಯಾಂಡ್ ಸಜೆಷನ್ ನಾವು ಫಸ್ಟ್ ಡಿಸ್ಟೆನ್ಸ್ ಹೀಲಿಂಗ್ ಯೂಸ್ ಮಾಡ್ತಾ ಹೋಗ್ತೀವಿ. ಸೆಹಕಿ ಬಂದು ಸಾಧಕನ ಒಂದು ನೆಗೆಟಿವಿಟಿಯಿಂದ ರಕ್ಷಣೆ ಮಾಡೋಕೆ, ಮತ್ತೊಂದು ದೈವಿ ಸಂಪರ್ಕ ನಿಮ್ಮಲ್ಲಿ ಜಾಗೃತಗೊಳಿಸೋಕೆ ನಾವು ಸೆಹಕಿನ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಹಾಗೆ ಚೌಕುರೆ ಇರ್ಬೋದು. ರೇಖೆ ಶಕ್ತಿ ಫುಲ್ ಫ್ಲೋ ಆಗೋಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ಚೌಕುರೆ ಸೆಕೆಂಡ್ ಸಿಂಬಲ್ ನಾವು, ಥರ್ಡ್ ಸಿಂಬಲ್ ಚೌಕುರೆ ಥರ್ಡ್ ಸಿಂಬಲ್ ನಾವು ಆಕ್ಟಿವೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ತರ ಫಸ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ, ಎಲ್ಲಾ ಕಡೆ ಫಸ್ಟ್ ಚೌಕುರೆ ಸ್ಟಾರ್ಟ್ ಮಾಡಿ ಲಾಸ್ಟಿಗೆ ಹಾನ್ಸಜೇಷನ್ಗೆ ತಂದು ನಿಲ್ಲಿಸ್ತಾರೆ. ಬಟ್ ಇಲ್ಲಿ ಫಸ್ಟ್ ನೀವು ಹಾನ್ಸಜೇಷನ್ ಸಿಂಬಲ್ ಫಸ್ಟ್ ಹಾಕಿ, ಸೆಕೆಂಡ್ ಸೆಹಕಿ, ಥರ್ಡ್ ಚೌಕುರೆ. ಇದೇನ್ ಮಾಡ್ತಾ ಹೋಗುತ್ತಂದ್ರೆ ಫಸ್ಟ್ ಹಾನ್ಸಜೇಷನ್ ಹಾಕೋದ್ರಿಂದ ಉಳಿದ 2 ಸಿಂಬಲ್ಗಳನ್ನ ಇದು ಏನು ಫಸ್ಟ್ ಕಾನ್ಸಂಟ್ರೇಷನ್ ಹಾಕಿದಾಗ ಬ್ರಿಡ್ ಸಿಂಬಲ್ ಅಂತ ಕರಿತೀವಿ. ಲಾಸ್ಟ್ಗೆ ಚೋಕರೆ ಯೂಸ್ ಮಾಡೋದ್ರಿಂದ ಈ 2 ಸಿಂಬಲ್ಗಳಿಗೆ ಒಂದು ಹೆಚ್ಚಿನ ಎನರ್ಜಿನ ನೀಡ್ತಾ ಹೋಗುತ್ತೆ. ರೇಖಿ ಎನರ್ಜಿನ ಇದು ಸೆಂಡ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಲಾಸ್ಟ್ಗೆ ನಾವು ಚೋಕರೆ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ರೇಖಿ ಸೆಕೆಂಡ್ ಲೆವೆಲ್ ಕಲ್ತಿರೋರು ನೀವೇನ್ ಮಾಡ್ತಾ ಹೋಗ್ಬೇಕಂದ್ರೆ ಫಸ್ಟ್ ಥರ್ಡ್ ಇಂದ ಈ ಕೈಗಳಿಗೆ ರೈಟ್ ಹ್ಯಾಂಡಿಗೆ ಸಿಂಬಲ್ಸ್ ಹಾಕ್ತೀರಾ. ಸೊ ರೈಟ್ ಇಂದ ನೆಕ್ಸ್ಟ್ ನೀವೇನ್ ಮಾಡ್ತಾ ಹೋಗ್ತೀರಾ, ಲೆಫ್ಟ್ ಹ್ಯಾಂಡಿಗೆ ಸಿಂಬಲ್ಸ್ ಹಾಕಿ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಾ ಡೈಲಿ. ಹಾಗೆ ನೀವು ಏನ್ ಮಾಡ್ತಾ ಹೋಗ್ತಾ ದಿನನಿತ್ಯ ಜೀವನದಲ್ಲಿ ರೇಖೆ ಸಿಂಬಲ್ಸ್ ನೀವು ಯೂಸ್ ಮಾಡ್ತಾ ಹೋಗ್ಬೇಕು. ಕಲ್ತು ಬರೀ ಒಂದು 10 to 15 minutes ಅಷ್ಟೇ ಪ್ರಾಕ್ಟೀಸ್ ಇರಬಾರ್ದು. ನೀವು ಕುಡಿಯೋ ಒಂದು ಟ್ಯಾಬ್ಲೆಟ್ಸ್ಗೆ ಈ ಸಿಂಬಲ್ಸ್ ಹಾಕ್ಬೋದು. ಆ ಹೀಲಿಂಗ್ ಪವರ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಟ್ಯಾಬ್ಲೆಟ್ ಶೀಟಿಗೆ ಏನ್ ಮಾಡ್ತಾ ಹೋಗ್ಬೋದು, ಚೌಕರಿ ಸಿಂಬಲ್ ಹಾಕಿದಾಗ ರೇಖೆ ಎನರ್ಜಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಹಾಗೆ ಕುಡಿಯೋ ನೀರಿಗಿರ್ಬೋದು, ನಿಮ್ಮ ಮನೆ ಒಂದು ಎಕ್ವಾಗಾರ್ಡ್ ಆ ತರ ಒಂದು ವಾಟರ್ ಫಿಲ್ಟರ್ ಇರ್ಬೋದು, ನೀವು ತಿನ್ನೋ ಫುಡ್ಡಿಗೂ ಅಷ್ಟೇ ಎನರ್ಜೈಸ್ ಮಾಡಿ ತಿನ್ಬೋದು. ಆ ಫುಡ್ಡಿಗೆ ಚೌಕರಿ ಸಿಂಬಲ್ ಹಾಕೋದ್ರಿಂದ ಒಂದು ದೈವಿಕ ಶಕ್ತಿಯಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದೇ ತರ ದಿನನಿತ್ಯ ಜೀವನದಲ್ಲಿ ನಿಮ್ಮ ಮನೆಯಲ್ಲಿರುವಂತ ಸಾಕು ಪ್ರಾಣಿಗಳಿಗೆ ಆ ಸಿಂಬಲ್ ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ರೇಖಿ ಎನರ್ಜಿಯಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ನೀರ್ ಸುಮ್ಮನೆ ಕುಡಿಯೋದ್ರಿಂದ ರೇಖಿ ಎನರ್ಜಿ ಫ್ಲೋ ಆಗಿರುವಂತ ನೀರ್ ಕುಡಿಯೋದ್ರಿಂದ ನಿಮ್ಗೆ ಅಲ್ಲಿ ಎಷ್ಟು ಅಂತ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಆದಷ್ಟು ದಿನನಿತ್ಯ ಜೀವನದಲ್ಲಿ ಆ ರೇಖಿ ಎನರ್ಜಿ ನೀವು ಅಪ್ಲೈ ಮಾಡ್ತಾ ಹೋಗಿ. ಸೆಕೆಂಡ್ ಲೆವೆಲ್ ಯಾರು ಕಂಪ್ಲೀಟ್ ಮಾಡೋದಿಲ್ಲ, ಎಸ್ಪೆಷಲಿ ಚಕ್ರಗಳಿಗೆ ಸಿಂಬಲ್ಸ್ ಹಾಕೋದು ತುಂಬಾನೇ ಮುಖ್ಯ. ಓಕೆ, ಚಕ್ರಗಳು ಆಲ್ಮೋಸ್ಟ್ ಸೆಹಕಿ ಎಲ್ಲ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಪ್ರೊಟೆಕ್ಷನ್ ಶೀಲ್ಡ್ ಹಾಕಿ ನೀವು ಕಳಿಸ್ತೀರಲ್ಲ ಸ್ಕೂಲ್ಸ್ ಕಾಲೇಜಸ್ ಅಂತ ಕಡೆ ಮಕ್ಕಳಿಗೆಲ್ಲ, ಅವ್ರ ಆಜ್ಞಾ ಚಕ್ರ ನೀವೇನ್ ಮಾಡ್ತಾ ಹೋಗಿ ಸೆಹಕಿ ಸಿಂಬಲ್ ಹಾಕಿ ಅವ್ರಿಗೆ ಕಳ್ಸೋದ್ರಿಂದ ಏನಾಗ್ತಾ ಹೋಗುತ್ತಂದ್ರೆ ಮಕ್ಕಳು ಬುದ್ಧಿವಂತರಾಗ್ತಾ ಹೋಗ್ತಾರೆ. ಐಕ್ಯ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜ್ಞಾನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳು ಓದಲ್ಲ ಅಂತ ಕಂಪ್ಲೇಂಟ್ ಮಾಡೋರು ನಿಮ್ಮ ಮಕ್ಳು ಆಜ್ಞಾ ಚಕ್ರಕ್ಕೆ ಸೆಹಕಿ, ದೊಡ್ಡವ್ರಿಗೂ ಅಷ್ಟೇ ಥರ್ಡ್ ಐ ಆಕ್ಟಿವೇಟ್ ಆಗೋಕೆ ಸೆಹಕಿ ಅದು ಜ್ಞಾನವನ್ನು ವೃದ್ಧಿಸ್ತಾ ಹೋಗುತ್ತೆ. ಹಾಗೆ ಒಬ್ಬ ಸಾಧಕ ಅಂದ್ರೆ ಅಲ್ಲಿ ನೆಗೆಟಿವಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಗೆಟಿವ್ ಸೋಲ್ಸ್, ನೆಗೆಟಿವ್ ಎನರ್ಜೀಸ್ ಅವನನ್ನ ಆಧ್ಯಾತ್ಮದ ಕಡೆ ಹೋಗೋಕ್ ಬಿಡ್ತಾ ಇರಲ್ಲ, ತೊಂದರೆಗಳನ್ನ ಕೊಡ್ತಾ ಇರುತ್ತೆ. ಸೊ ಈ ಸೆಹಕಿ ಸಪ್ತ ಚಕ್ರಗಳಿಗೆ ಹಾಕೋದ್ರಿಂದ ಅಲ್ಲಿ ಒಂದು ಪಾಸಿಟಿವ್ ಬಾಂಡಿಂಗ್, ಪಾಸಿಟಿವ್ ಎನರ್ಜಿ ನಮ್ ಸುತ್ತ ಅಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಆಗ ನೆಗೆಟಿವಿಟೀಸ್ ನಮ್ ಸುತ್ತ ಬರಕ್ಕಾಗಲ್ಲ. ಮನಸ್ಸು ಚಂಚಲ ಆಗ್ತಾ ಇರುತ್ತೆ, ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಯಾಕೆ ರೇಖೆ ಜಾಸ್ತಿ ಮಾಡೋದ್ರಿಂದ ನಮ್ಮಲ್ಲಿ ಆ ಕೆಪಾಸಿಟಿ ಬರುತ್ತೆ. ಹಾಗೆ ನಮ್ಮ ಸುತ್ತ ನೆಗೆಟಿವ್ ಸೋಲ್ಸ್ ಬರಲ್ಲ. ಆ ನೆಗೆಟಿವ್ ಸೋಲ್ಸ್ ಇದ್ದಾಗ ನಮ್ಮ ಮನಸ್ಸನ್ನು ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಮನಸ್ಸಿನ ಶಕ್ತಿ ನಾವು ಜಾಸ್ತಿ ಆಗಿಡ್ಬೇಕು ಅಂದ್ರೆ ಈ ಸಪ್ತ ಚಕ್ರಗಳಿಗೆ ನಾವೇನ್ ಮಾಡ್ತಾ ಹೋಗ್ಬೇಕು, 3 ರೇಖೆ ಸಿಂಬಲ್ಸ್ ನ ಹಾಕ್ತಾ ಹೋದಾಗ, ಎಸ್ಪೆಷಲಿ ಚೌಕುರೆ, ಸೆಹಕಿ ಮತ್ತೆ ಚೌಕುರೆ ನಾವು ಹಾನ್ಸಜೇಷನ್ ಡಿಸ್ಟೆನ್ಸ್ ಹೀಲಿಂಗ್ ಯೂಸ್ ಮಾಡ್ತಾ ಹೋಗ್ತೀವಿ. ಡಿಸ್ಟೆನ್ಸ್ ಹೀಲಿಂಗ್ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಚಕ್ರಗಳಿಗೆ ಪ್ರತಿದಿನ ಚಕ್ರ ವೈಸ್ ಮೆಡಿಟೇಷನ್ ಇದೆ ರೇಖೆ ಲೆವೆಲ್ 2 ಅಲ್ಲಿ. ಹಾಫ್ ಎನ್ 25 ಒನ್ ಚಕ್ರಗಳಿಗೂ ಒಂದು 3 to 4 minutes ಮಾಡಿದ್ರು ನಿಯರ್ಲಿ ಒಂದು 28 minutes ಆಗುತ್ತಲ್ವಾ. ಸೊ ಅಷ್ಟು ಟೈಮ್ ಇಲ್ಲ ಒಂದಿನ ಬ್ಯುಸಿ ಶೆಡ್ಯೂಲ್ ಅಂದಾಗ ಮಿನಿಮಮ್ ಚಕ್ರಾಸಿಗೆ ಸಿಂಬಲ್ಸ್ ಹಾಕಿದ್ರು ಅಲ್ಲಿ ಎಷ್ಟೋ ನಿಮ್ಗೆ ಅಲ್ಲಿ ಒಂದು ಎನರ್ಜಿ ಚಕ್ರಾಸ್ಗೆ ಫ್ಲೋ ಆಗ್ತಾ ಹೋಗುತ್ತೆ. ಓಕೆ,
ಸೊ ಮತ್ತೆ ರೇಖಿ ಬಾಲ್ ಆಲ್ಮೋಸ್ಟ್ ಲೆವೆಲ್ 1 ಅವರು ಮಾಡಿ ಕಳಿಸ್ಬೋದು. ಲೆವೆಲ್ 2 ಅವರು ರೇಖಿ ಬಾಲ್ ಕಳಿಸ್ಬೋದು ಮಾಡಿ. ಓಕೆ, ಸೊ ಇಲ್ಲಿ ಏನು ಡಿಫ್ರೆನ್ಸ್ ಹೆಚ್ಚಿಗೆ ಅಂದ್ರೆ ರೇಖಿ ಲೆವೆಲ್ 2 ಅಲ್ಲಿ ನೀವು ಸಿಂಬಲ್ಸ್ ಕಲ್ತಿರೋದ್ರಿಂದ ಕೈಗಳಲ್ಲಿ ಎನರ್ಜಿಯಲ್ಲಿ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಈ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ದೂರ ಬೇಕು ನೀವು ರೇಖಿ ಬಾಲ್ ಮಾಡಿ ಬೇರೆಯವ್ರಿಗೆ ಕಳಿಸ್ತಾ ಹೋಗ್ಬೋದು. ಒಂದು ಪಾಸಿಟಿವ್ ಎನರ್ಜಿ. ನಿಮ್ಮ ಮಕ್ಕಳು ಊರಲ್ಲಿ ಇರ್ತಾರೆ, ಅದು ಹಾಸ್ಟೆಲ್ ಓದ್ತಾ ಇರ್ತಾರೆ, ಅವ್ರು ಚೆನ್ನಾಗಿ ಓದ್ಲಿ ಅಂತ ನೀವೇನ್ ಮಾಡ್ತಾ ಹೋಗ್ಬೇಕು, ಇಲ್ಲಿಂದಾನೆ ಬಂದು ರೇಖಿ ಬಾಲ್ ಕಳಿಸ್ತಾ ಹೋಗ್ಬೋದು. ಸೆಕೆಂಡ್ ಲೆವೆಲ್ ಅವರು ಆ ಬಾಲ್ಸ್ ಸಿಂಬಲ್ ಹಾಕಿ ನೀವು ಕಳಿಸ್ತಾ ಹೋಗ್ಬೋದು. ಅದು ಬಂದು ಪರ್ಪಲ್ ಕಲರ್ ಬಾಲ್ ಆದ್ರೂ ಆಗಿರ್ಬೋದು. ಪರ್ಪಲ್ ಕಲರ್ ಬಾಲ್ ಆಗಿರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಬೇರೆ ಯಾರಿಗೋ ಊರಲ್ಲಿ ಇರ್ತಾರೆ, ಅವ್ರಿಗೆ ಹೆಲ್ತ್ ಚೆನ್ನಾಗಿರ್ಲಿ ಅಂದ್ರೆ ನೀವು ಗ್ರೀನ್ ಬಾಲ್ ಕೈಗಳಲ್ಲಿ ಗ್ರೀನ್ ರೌಂಡ್ ಶೇಪ್ ಅಲ್ಲಿ ಬಾಲ್ ಕ್ರಿಯೇಟ್ ಮಾಡಿ ಆಕ್ಟಿವೇಟ್ ಬಾಲ್ ಥ್ರೋ ಮಾಡಿ ಅವ್ರಿಗೆ ಕಳಿಸ್ತಾ ಹೋಗ್ಬೋದು. ಈ ತರ ದಿನನಿತ್ಯ ಜೀವನದಲ್ಲಿ ಹಲವಾರು ರೀತಿಗಳಲ್ಲಿ ನೀವು ರೇಖಿನ ಯೂಸ್ ಮಾಡ್ತಾ ಹೋಗ್ಬೋದು. ಹಾಗೆ ಮನೆಯಿಂದ ಹೊರಟಿರ್ತೀರಾ, ನಿಮ್ಗೆ ಗೊತ್ತು ಟ್ರಾಫಿಕ್ ಅನ್ನೋದು ಎಷ್ಟು ಇರುತ್ತೆ ಅಂತ. ಸೊ ಟ್ರಾಫಿಕ್ ಇಂದ ನೀವು ಕ್ಲಿಯರ್ ಆಗಿ ಹೋಗ್ತಾ ಇರ್ಬೇಕಂದ್ರೆ ಮನೆಯಿಂದನೇ ನೀವು ಆ ಟ್ರಾಫಿಕ್ ಸಿಗ್ನಲ್ಗಳಿಗೆ ರೇಖೆ ಮಾಡ್ತಾ ಹೋಗ್ಬೋದು. ಇಲ್ಲಿಂದ ಹ್ಯಾಂಡ್ ಸಜೆಷನ್ ಹಾಕೋದ್ರಿಂದ ಅಥವಾ ಸಿಹಿಕಿ 3 ಸಿಂಬಲ್ಗಳು ಹಾಕೋದ್ರಿಂದ ಅಲ್ಲಿ ಏನಾಗ್ತಾ ಹೋಗುತ್ತೆ, ವಿತೌಟ್ ನಿಮ್ಗೆ ಟ್ರಾಫಿಕ್ ಕಿರಿಕಿರಿಯಿಂದ ನೀವು ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ನಾವು ಸಿಂಬಲ್ ಹಾಕು ನಿಮ್ಗೆ ಟ್ರಾಫಿಕ್ ಸಿಕ್ತು ಅಂದ್ರೆ ಯುವರ್ ಫ್ರೀಕ್ವೆನ್ಸಿ ಇಸ್ ವೆರಿ ಲೋ ಅಂತ. ನಮ್ಮ ಫ್ರೀಕ್ವೆನ್ಸಿ ಲೋ ಇದ್ದಾಗ ಏನಾಗ್ತಾ ಹೋಗುತ್ತೆ, ಇಂಥದ್ದು ಸಮ್ಟೈಮ್ಸ್ ವರ್ಕ್ ಆಗ್ತಾ ಹೋಗಲ್ಲ. ಅದಕ್ಕಾಗಿ ಫ್ರೀಕ್ವೆನ್ಸಿ ನೀವು ಹೈ ಆಗಿ ಇಟ್ಕೋಬೇಕು. ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ರೇಖೆ ಜಾಸ್ತಿ ಮಾಡ್ತಾ ಇದ್ದಾಗ ಫ್ರೀಕ್ವೆನ್ಸಿ ನಮ್ಮಲ್ಲಿ ಹೈ ಆಗಿರುತ್ತೆ. ನೆಗೆಟಿವಿಟಿ ಗಾಸಿಪ್ಸ್ ಮಾಡಿದಾಗ, ಬೇರೆಯವ್ರ ಜೊತೆ ಜಗಳ ಆಡಿದಾಗ, ಕೂಗಾಡಿದಾಗ, ಕಿರ್ಚಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಅದೇ ಪಾಸಿಟಿವಿಟಿಯಲ್ಲಿ ಇದ್ದಾಗ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಆದಷ್ಟು ನಿಮ್ಮ ಒಂದು ಫ್ರೀಕ್ವೆನ್ಸಿ ಹೈ ಇರೋಕೆ ಇಟ್ಕೊಳ್ಳಿ. ಅವಾಗ ಮೇಲಿನ ಅಪ್ಪರ್ ಡೈಮೆನ್ಷನ್ಸ್ ಅಲ್ಲಿ ಇರುವಂತಹ ಎಸೆಂಡೆಡ್ ಮಾಸ್ಟರ್ಸ್ ದೇವತೆಗಳ ಒಂದು ಕನೆಕ್ಟಿವಿಟಿ ನಿಮ್ಗೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಎಸ್, ಥ್ಯಾಂಕ್ ಯು. ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀವಿ ಇವತ್ತಿಂದ. ಓಕೆ, ಇಷ್ಟು ದಿನ ಏನು ಆಗ್ತಾ ಇರ್ಲಿಲ್ಲ. ಸೊ ಎಲ್ಲ ನಮಗೂ ಎಲ್ಲ ಓಪನ್ ಅಪ್ ಆಗ್ತಾ ಇದೆ, ದಾರಿಗಳು ಓಪನ್ ಆಗ್ತಾ ಇದೆ. ಸೊ ಇನ್ನ ದಿನ ಶೇರ್ ಮಾಡ್ತೀವಿ ವಿಡಿಯೋಸು. ಹಾಗೆ ಎಕ್ಸ್ಟ್ರಾ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೂ ಕ್ಲಾಸಲ್ಲಿ ಹೇಳ್ದದ್ದು ವಿಡಿಯೋಸ್ ಶೇರ್ ಮಾಡ್ತೀವಿ. ಈಗ ಆಕರ್ಷಕ್ ರೆಕಾರ್ಡ್ಸ್ ಇರ್ಬೋದು, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ಗಳು ಬೇಕಾದಷ್ಟಿದೆ. ಅದೆಲ್ಲ ಏನು ನಿಮ್ಗೆಲ್ಲ ತಿಳಿಸೋ ಒಂದು ಸಮಯ ಬರ್ತಾ ಇದೆ. ನೋಡೋಣ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತಾ ಹೋಗ್ತೀವಿ. ಇವತ್ತಿಂದ 1000 ಮೆಡಿಟೇಷನ್ ಸೀರೀಸು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. 1000 ಮೆಡಿಟೇಷನ್ ಸೀರೀಸು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಕೊನೆ ತನಕ ಇಷ್ಟರಲ್ಲಿ ಎಷ್ಟು ಜನ ಇರ್ತಿರೋ ಗೊತ್ತಿಲ್ಲ. ಸೊ ಎಲ್ಲಾ ವಿಡಿಯೋಸ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಬಟ್ ಏನ್ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡ್ತೀವೋ ಅದ್ರ ಎನರ್ಜಿ ಬೇರೆ ಇರುತ್ತೆ, ಅಲ್ಲಿ ಸಿಗುವಂತ ಒಂದು ಎನರ್ಜಿ ಬೇರೆ ಇರುತ್ತೆ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ ಜೊತೆ ಹಲವಾರು ಋಷಿಮುನಿಗಳು ಇರ್ತಾರೆ, ಎಸೆಂಡೆಡ್ ಮಾಸ್ಟರ್ಸ್ ಇರ್ತಾರೆ, ಅವ್ರ ಎನರ್ಜಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದೇ ಡಿಫ್ರೆಂಟ್ ಅಷ್ಟೇ ಇಲ್ಲಿ. ಓಕೆ, ಹಾ, ಮತ್ತೆ ನಾವು ಸೆಕೆಂಡ್ ಲೆವೆಲ್ 1, ಲೆವೆಲ್ 2 ನಾವು ಮಾತಾಡ್ತಾ ಇರುವಾಗ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರತಿದಿನ ಮಿನಿಮಮ್ ಒಂದು ಏನು ½ ಮಾಡಿದ್ರೆ ಒಳ್ಳೇದಂತ ನಾವು ಹೇಳ್ತಾ ಹೋಗ್ತೀವಿ. ಮಿನಿಮಮ್ ½ ಬೇಕಾದ್ರೆ ಬೆಳಿಗ್ಗೆ ಒಂದು 15 ಮಿನಿಟ್ಸ್, ಸಂಜೆ ಒಂದು 15 ಮಿನಿಟ್ಸ್ ಇಟ್ಕೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಷ್ಟೋ ಟೈಮ್ಗಳನ್ನ ನಾವು ವೇಸ್ಟ್ ಮಾಡ್ತಾ ಹೋಗ್ತೀವಿ. ಸೋಷಿಯಲ್ ಮೀಡಿಯಾ ಅದು ಇದು ಅಂತೆಲ್ಲ. ಸೋಷಿಯಲ್ ಮೀಡಿಯಾಗೆ ಹೋದಾಗ ಏನಾಗ್ತಾ ಹೋಗುತ್ತೆ, ನೆಗೆಟಿವಿಟಿ ಇನ್ನೂ ಜಾಸ್ತಿ ನಮಗೆ ಬರ್ತಾ ಹೋಗುತ್ತೆ. ಆದಷ್ಟು ಸೋಷಿಯಲ್ ಮೀಡಿಯಾಗೆ ಕಮ್ಮಿ ಟೈಮ್ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಹೋಗಿ. ಸಪೋಸ್ ಪ್ರತಿದಿನ ರೇಖೆ ಪ್ರಾಕ್ಟೀಸ್ ಮಾಡ್ತೀರಲ್ವಾ, ಹ್ಯಾಂಡ್ ಪೊಸಿಷನ್ಸ್ ಮಾಡ್ತೀರಾ, ಜಸ್ಟ್ ಸುಮ್ಮನೆ ಇಟ್ಕೊಳ್ಳೋಕ್ಕೂ ಕೈಗಳಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ಸ್ ಇಲ್ಲಿ ಆಕ್ಟಿವೇಟ್ ಆಗ್ತಾರೆ ಅಂತ ನೀವು ಇಮ್ಯಾಜಿನ್ ಮಾಡ್ತಾ ಹೋಗಿ. ಸ್ಪಿರಿಚುವಲಿ ನಾವು ಗುರು ಆಗ್ಬೇಕು, ಆಧ್ಯಾತ್ಮದಲ್ಲಿ ಉನ್ನತವಾದ ಸಾಧನೆ ಮಾಡಬೇಕು ಅಂತ ಇರೋರು ನಮ್ಮ ಕೈಗಳಲ್ಲಿ ಡಿವೈನ್ ವೈಟ್ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ ಅಂತ ನೀವು ಜಸ್ಟ್ ಥಿಂಕ್ ಮಾಡ್ತಾ, ಇದು ನಮ್ಮ ಕೈಗಳು ಸಾಮಾನ್ಯವಾದ ಕೈಗಳಲ್ಲ, ಡಿವೈನ್ ವೈಟ್ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗಿರುವಂತಹ ಕೈಗಳು ಅಂತ ನೀವು ಇಮ್ಯಾಜಿನ್ ಮಾಡ್ತಾ ಹೋಗಿ. ಓಕೆ, ಜಸ್ಟ್ ಅವಾಗ ಫಸ್ಟ್ ಪೊಸಿಷನ್ ನಾವು ಕೈಗಳ ಮೇಲೆ ಇಟ್ಟಾಗಿಲ್ಲ ಏನಾಗ್ತಾ ಹೋಗುತ್ತೆ, ವೈಟ್ ಲೈಟ್ ಎನರ್ಜಿ ಈ ಭಾಗದಲ್ಲಿ ಆಕ್ಟಿವೇಟ್, ಕಣ್ಣುಗಳಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸ್ಪೆಕ್ಸ್ ಬೇಗ ಬೇಕಾಗಲ್ಲ. ಫಸ್ಟ್ ಪೊಸಿಷನ್
ಕಣ್ಗಳಿಗೆ ರೇಖೆ ಮಾಡಿದಾಗ ಸ್ಪೆಕ್ಸಿಗೆ ಬೇಗ ಬರೋಂಥ ಒಂದು ಸಮಸ್ಯೆ ಇರಲ್ಲ. ಓಕೆ. ಹಾಗೆ ತುಂಬಾ ಹೆಲ್ತ್ ಇಶ್ಯೂಸ್, ಎಲ್ಲ ತರದ ಆರೋಗ್ಯ ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದಾಗ ಈ ಕೈಗಳಲ್ಲಿ ಗ್ರೀನ್ ಲೈಟ್ ಎನರ್ಜಿ ಫ್ಲೋ ಆಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ತಾ ಹೋಗಿ. ಕೈಗಳಲ್ಲಿ ಗ್ರೀನ್ ಲೈಟ್ ಎನರ್ಜಿ ಆ ಪ್ರತಿ ಪೊಸಿಷನ್ ಇಟ್ಟಾದಾಗ ಆಟೋಮೆಟಿಕಲಿ ಗ್ರೀನ್ ಲೈಟ್ ಎಲ್ಲ ಕಡೆ ಹೀಲ್ ಆಗ್ತಾ ಹೋಗುತ್ತೆ. ಇವನ್ ಕಿವಿಗಳಿಗೆ. ಓಕೆ. ಥೈರಾಯ್ಡ್ ಪ್ರಾಬ್ಲಮ್, ಥೈರಾಯ್ಡು ಅಥವಾ ಬೇಗ ಹುಷಾರ್ ತಪ್ತೀರಾ, ಇಮ್ಯುನಿಟಿ ಪವರ್ ತುಂಬಾ ಕಮ್ಮಿ ಇದೆ ಅಂದಾಗ ನಿಮ್ಮ ಕೈಗಳಲ್ಲಿ ಸ್ಕೈ ಬ್ಲೂ ಕಲರ್ ಈ ಭಾಗದಲ್ಲಿ ಈ ತರ ಆಕ್ಟಿವೇಟ್ ಆಗ್ತಾ ಇದೆ ಅಂತ ನೀವು ಮಾಡಿದಾಗ ಗಂಟಲಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ಹಾಗೆ ವಿಷದ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಚಕ್ರಗಳೆಲ್ಲ ಆಕ್ಟಿವೇಟ್ ಎಲ್ಲ ಮಾಡೋಕೆ ಕುಂಡಲಿನಿ ಸಾಧನೆಗೆ ಹೋಗ್ಬೇಕಂತ ಏನಿಲ್ಲ, ನಮ್ಮ ರೇಖೆಯಲ್ಲೂ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅಲ್ಲಿ ಡಿಪೆಂಡ್ ಆಗಿರುತ್ತೆ. ರೇಖೆಯಲ್ಲಿ ನಾವು ರೇಖೆ ಡೀಪ್ ಆಗಿ ಹೋದಾಗ ಅಷ್ಟೇ ರಿಸಲ್ಟ್ಸ್ ಅಲ್ಲಿ ನಮಗೆ ಫಾಸ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ಚಕ್ರಾಸಿಗೆ ನಾವು ಬಂದಾಗ ಪ್ರತಿ ಚಕ್ರಾಸಿಗೂ ಜಾಸ್ತಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಸಂಕಷ್ಟಗಳು ದೂರ ಆಗ್ತಾ ಹೋಗುತ್ತೆ ಚಕ್ರಗಳಿಗೆ ಸಿಂಬಲ್ ಹಾಕಿ ರೇಖೆ ಮಾಡೋದ್ರಿಂದ. ಫಾರ್ ಎಕ್ಸಾಂಪಲ್ ಸಹಸ್ರಾರ ಚಕ್ರ, ಅಪ್ಪರ್ ಚಕ್ರಾಸ್ ನಾವೇನ್ ಮಾಡ್ತಾ ಹೋಗ್ತೀವಿ ಕೈಗಳಲ್ಲಿ ಪರ್ಪಲ್ ಕಲರ್ ಎನರ್ಜಿ, ಪರ್ಪಲ್ ಡಿವೈನ್ ಪರ್ಪಲ್ ಎನರ್ಜಿ ಇಲ್ಲಿ ಇದೆ ಅನ್ಕೊಂಡು ಜಸ್ಟ್ ನಾವಿಲ್ಲಿ ಇಟ್ಟಾಗ ಏನಾಗ್ತಾ ಹೋಗುತ್ತೆ, ಆ ಎನರ್ಜಿಯಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ ಮನ್ಸಲ್ಲಿ 3 ಸಿಂಬಲ್ಸ್ ಅಲ್ಲಿ ಹಾಕ್ತಾ ಹೋಗ್ತೀನಿ. ಟೈಮ್ ಇದೆ ಅನ್ನೋರು ಚಕ್ರ ವೈಸ್ ಮೆಡಿಟೇಷನ್ ನೀವು ಮಾಡ್ತಾ ಹೋಗ್ಬೋದು. ಸೆಕೆಂಡ್ ಲೆವೆಲ್ ನಾವು 3 ಮೆಡಿಟೇಷನ್ ಹೇಳ್ಕೊಟ್ಟಿದ್ದೀವಿ. ಒಂದು ಚಕ್ರ ವೈಸ್ ಮೆಡಿಟೇಷನ್ ಹೇಳ್ಕೊಟ್ಟಿದ್ದೀವಿ ನಾವು ನಿಮ್ಗೆ, ರೂಟೀನ್ ಮೆಡಿಟೇಷನ್ ಹೇಳ್ಕೊಟ್ಟಿದ್ದೀವಿ, ಚಕ್ರ ಪ್ರಾಣಾಯಾಮ 3 ಪ್ರಾಣಾಯಾಮ, 1 ಪ್ರಾಣಾಯಾಮ. ಸೊ ಟೋಟಲಿ ಲೈಕ್ 3 ಮೆಡಿಟೇಷನ್ಸ್ ಆಗ್ತಾ ಹೋಯ್ತು ಅಲ್ವಾ. ಅದೇ ತರ ನೆಕ್ಸ್ಟ್ ಆಜ್ಞಾ ಬಂದಾಗ ಇಂಡಿಗೋ ಬ್ಲೂ, ನಮ್ಮ ಕೈ ಇಂಡಿಗೋ ಬ್ಲೂ ಅಲ್ಲಿದೆ ಅಂತ ಇದು ಮಾಡಿದಾಗ ಥಿಂಕ್ ಮಾಡಿದಾಗ ಆಜ್ಞಾ ಚಕ್ರದಲ್ಲಿ ಎಕ್ಸ್ಟ್ರಾ ಅಲ್ಲಿ ಎನರ್ಜಿ ನಮಗೆ ಫ್ಲೋ ಆಗ್ತಾ ಹೋಗುತ್ತೆ. ಆಜ್ಞಾ ಚಕ್ರದಲ್ಲಿ ಎಕ್ಸ್ಟ್ರಾ ಎನರ್ಜಿ ನಮಗೆ ಅಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ಹಾಗೆ ವಿಶ್ರುತ ಮೇಡಮ್ ಚಕ್ರಪಾಣಿ ಇದಂತ ಮೆಡಿಟೇಷನ್ ಯಾವ್ದು ಮೇಡಮ್ ಅದು? ಸೆಕೆಂಡ್ ಲೆವೆಲ್ಗೆ ಬನ್ನಿ ಆಮೇಲೆ ಸಿಗುತ್ತೆ, ಇವಾಗ ಕೊಡಲ್ಲ, ಸೆಕೆಂಡ್ ಲೆವೆಲ್ಗೆ ಬಂದಾಗ ಮಾತ್ರ. ಓಕೆ ಸರಿ ಮೇಡಮ್. ಓಕೆ. ಅದು ಸೆಕೆಂಡ್ ಲೆವೆಲ್ ಅಲ್ಲಿ ನಾನು ರಿವೈಸ್ ಮಾಡ್ತಾ ಇದ್ದೀನಿ ಮರ್ತವ್ರಿಗೆ ಅಂತ. ಈಗ ವಾಕ್ ಹೋಗ್ತಾ ಇರ್ತೀರ, ವಾಕ್ ಹೋದಾಗ ಆ ಫ್ರೆಶ್ ನೇಚರ್ ಅಲ್ಲಿ ಕನೆಕ್ಟ್ ಆದಾಗ ಚಕ್ರ ಪ್ರಾಣಾಯಾಮ ಮಾಡ್ತಾ ಹೋಗಿ. ಓಕೆ. ಅವಾಗ ಏನಾಗ್ತಾ ಹೋಗುತ್ತೆ ಚಕ್ರಗಳಿಗೂ ಹೆಚ್ಚಿನ ಎನರ್ಜಿ ಸಿಗ್ತಾ ಹೋಗುತ್ತೆ ಚಕ್ರ ಪ್ರಾಣಾಯಾಮ ಮಾಡ್ತಾ. ರೂಟಿಂಗ್ ಮೆಡಿಟೇಷನ್ ಬರುತ್ತೆ. ರೂಟಿಂಗ್ ಮೆಡಿಟೇಷನ್ ಜೀವನದಲ್ಲಿ ನಮ್ಗೆ ಏನೂ ಇಲ್ಲ, ಎಲ್ಲ ಮುಗ್ದೋಯ್ತು ಅಂತ ಇದ್ದಾಗ ನೀವೇನ್ ಮಾಡ್ತಾ ಹೋಗ್ಬೇಕು, ರೂಟಿಂಗ್ ಮೆಡಿಟೇಷನ್ ಮಾಡ್ತಾ ಹೋಗಿ. ಯಾಕೆ ಹೇಳ್ತೀವಿ, ಒಂದು ಅಸ್ತಿತ್ವನೇ ಇಲ್ಲ ನಮ್ಗೆ, ನಮ್ ಕಾಲ್ ಮೇಲೆ ನಾವು ನಿಲ್ಲಕ್ ಆಗ್ತಾ ಇಲ್ಲ, ಒಂದು ಒಳ್ಳೆ ಕೆಲಸ ಇಲ್ಲ, ನಿಮ್ಗೆ ಕೆಲಸ ಸಿಕ್ಕಿದ್ರು ಸ್ವಲ್ಪ ದಿನ ಅಷ್ಟೇ, ಮತ್ತೆ ಬೇರೆ ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂತ ಇರೋರು, ಇರೋ ಕೆಲಸದಲ್ಲಿ ಇನ್ಕಮ್ ಇಲ್ಲ, ಅಥವಾ ಬಿಸ್ನೆಸ್ ಪೀಪಲ್ಸ್ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತವ್ರಿಗೆ ರೂಟಿಂಗ್ ಮೆಡಿಟೇಷನ್ ವರದಾನ. ನಿಮ್ಮನ್ನ ಒಂದು ಫೇಮಸ್ ವ್ಯಕ್ತಿಯನ್ನಾಗಿ ರೂಟಿಂಗ್ ಮೆಡಿಟೇಷನ್ ನಿಮ್ಮೆಲ್ಲರಿಗೂ ಮಾಡ್ತಾ ಹೋಗುತ್ತೆ. ನೀವು ಡೀಪ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಷ್ಟು ಒಂದು ಶಕ್ತಿ ಆ ರೂಟಿಂಗ್ ಮೆಡಿಟೇಷನ್ ಇದೆ. ಓಕೆ. ನಾವು ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ. ಸೊ ಜನರೇ ನಮ್ಮ ಹತ್ರ ಬರ್ತಾರೆ ಅಂತ ಪರಿಸ್ಥಿತಿ ರೂಟಿಂಗ್ ಮೆಡಿಟೇಷನ್ ಹೋಗುತ್ತೆ. ಓಕೆ. ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಅಷ್ಟೇ ಗೊತ್ತು, ಅಷ್ಟು ಒಂದು ಶಕ್ತಿ ಆ ರೂಟಿಂಗ್ ಮೆಡಿಟೇಷನ್ ಇದೆ. ಓಕೆ. ಹಾಗೆ ಆಲ್ಮೋಸ್ಟ್ ಚಕ್ರ ವೈಸ್ ಮೆಡಿಟೇಷನ್ ಬರುತ್ತೆ. ಸೆಕೆಂಡ್ ಲೆವೆಲ್ ಅಲ್ಲಿ ಚಕ್ರ ಪ್ರಾಣಾಯಾಮನ ಅಷ್ಟೆ, ಚಕ್ರಗಳನ್ನ ಕ್ಲೆನ್ಸ್ ಪ್ರತಿದಿನ ನಾವೇನ್ ಮಾಡ್ತಾ ಹೋಗ್ಬೇಕು, ಚಕ್ರಗಳನ್ನ ಕ್ಲೆನ್ಸ್ ಮಾಡ್ತಾ ಹೋಗ್ಬೇಕು. ಚಕ್ರಗಳಿಗೆ ಒಂದು ಎನರ್ಜಿನ ನಾವು ಕೊಟ್ಟಾಗ ಅಲ್ಲಿ ಚಕ್ರಗಳು ಹೆಚ್ಚೆಚ್ಚು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅದು ಚಕ್ರ ಪ್ರಾಣಾಯಾಮದಿಂದ ಆಗ್ತಾ ಹೋಗುತ್ತೆ. ಓಕೆ. ಸೊ ನಿಮಗೆ ಏನ್ ಮಾಡ್ತಾ ಹೋಗ್ಬೇಕು, ಒಂದು ಟೈಮ್ ಟೇಬಲ್ ಫಿಕ್ಸ್ ಅಂತ ಮಾಡ್ಕೊಳ್ಳಿ, ಸ್ಪಿರಿಚುವಲ್ ಟೈಮ್ ಟೇಬಲ್ ಅಂತ. ಪ್ರತಿದಿನ ನಾವಂತೂ ಒಂದು ಮೆಡಿಟೇಷನ್ ಕೊಟ್ಟೇ ಕೊಡ್ತೀವಿ. ಪ್ರತಿದಿನ ಹೊಸ ಮೆಡಿಟೇಷನ್. ಇದು ನಾವ್ ಯಾರಿಂದ ಕಾಪಿ ಮಾಡ್ತಾ ಇಲ್ಲ, ಯೂನಿವರ್ಸ್ ನಮ್ಗೆ ಏನ್ ಕೊಡುತ್ತೆ, ಏನ್ ನಮ್ಗೆ ಚಾನಲಿಂಗ್ ಮಾಡ್ತಾ ಹೋಗುತ್ತೆ, ಅದರಿಂದ ಬಂದಂತಹ ಜ್ಞಾನನ ನಾವೇನ್ ಮಾಡ್ತಾ ಹೋಗ್ತೀವಿ ನಿಮಗೆ ಶೇರ್ ಮಾಡ್ತಾ ಹೋಗ್ತಾ ಇದೀವಿ ಅಷ್ಟೇ. ಓಕೆ. ಇಲ್ಲಿ ಒಂದ್ ನಿಮಿಷ ಅಮ್ಮ. ಎಸ್ 5 days ನನ್ನದು ಅಟೆಂಡೆನ್ಸ್ ಅದು ಲಾಸ್ಟ್ ಬಂದಿತ್ತೇಮ್ಮ. ಈಗ ನನ್ನ ಅದು ಫಸ್ಟ್ ಮಾಡಿದ್ವು ನಮ್ಮ ಗ್ರೂಪ್, ಅದು ಹೊಸ ಗ್ರೂಪ್ ಮಾಡಿದ್ವಲ್ಲ, ಅದು ಕ್ಲಾಸ್ ಸಿಗ್ಲಿಲ್ಲ ನನಗೆ. ಓಕೆ. ಮತ್ತೆ ಇವಾಗ ನೀವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಲ್ಲ, ಫಸ್ಟ್ ನೋಡಿ ಮೆಸೇಜ್ ಮಾಡಿ ಕೇಳ್ಕೋಬೋದ? ಓಕೆ ಓಕೆ. ಸೊ ರೆಕಾರ್ಡಿಂಗ್ಸ್ ಆಲ್ಮೋಸ್ಟ್ ನಾವು ನಿನ್ನೆ ಸ್ಟಾರ್ಟ್ ಮಾಡಿದ್ದು. ಸೋಲ್ ಹೀಲಿಂಗ್ ಏನಾಯ್ತು ಅಂದ್ರೆ ಥರ್ಡ್ ರೆಕಾರ್ಡ್ ಮಿಸ್ ಆಗಿದೆ, ಬಟ್ ಕ್ಲೌಡ್ ಅಲ್ಲಿ ಇದೆ, ನಾವು ಸರ್ಚ್ ಮಾಡಿ ಕೊಡ್ತೀವಿ. ಮಿಸ್ ಆಗಿರೋದು ನಾನು ಸಪ್ರೇಟ್ ಆಗಿ ಒಂದಿನ ಕ್ಲಾಸ್ ಮಾಡ್ತೀನಿ ಇಲ್ಲೇನೆ. ಓಕೆನಾ. ಏನ್ ಮಿಸ್ ಆಗಿದೆ ನಿಮ್ಗೆ
ಅಲ್ಲಿ ನಾನು ಅಗಸ್ತ್ಯ ಮುನಿಗಳ ಕನೆಕ್ಟಿವಿಟಿದು ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಆ ಮಂತ್ರನ ಹಾಕಿದ್ದೀನಿ. 108 ಟೈಮ್ಸ್ ನೀವು ಜಪ ಮಾಡ್ತಾ ಹೋಗಿ, ಅಗಸ್ತ್ಯ ಮುನಿಗಳು ಕನೆಕ್ಟಿವಿಟಿ ಆಗ್ತಾ ಹೋಗ್ತಾರೆ. ಸೋಲ್ ಹೀಲಿಂಗ್ ಉದ್ದೇಶ ಏನು ಅಂದ್ರೆ ಆ, ಸಪ್ತ ಋಷಿಗಳ ಕನೆಕ್ಟಿವಿಟಿ ಮಾಡುವಂತ ಒಂದು ಉದ್ದೇಶ ನಮ್ದಾಗಿದೆ. ಹಾಗೆ ಮೇನ್ ಅಲ್ಲಿ ನಾವು ಹೇಳ್ಕೊಟ್ಟಿದ್ದೆ ಮತ್ತು ಅಗಸ್ತ್ಯ ಮುನಿಗಳ ಒಂದು ಗಾಯತ್ರಿ ಮಂತ್ರ ಕೊಟ್ವಿ 108, ಅದನ್ನ ನೀವು ಮಾಡ್ತಾ ಹೋಗಿ. ಉಳಿದಿದ ಈ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಓಕೆ ಥ್ಯಾಂಕ್ ಯು ಅಮ್ಮ. ಓಕೆ, Thank ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸೊ ಈಗ ನಾವೇನ್ ಮಾಡ್ತಾ ಹೋಗಿದ್ವಿ, ರೇಖೆ ಲೆವೆಲ್ 2 ಬಗ್ಗೆ ಮಾತಾಡ್ತಾ ಹೋಗಿದ್ವಿ. ಲೆವೆಲ್ 1 ಅಲ್ಲಿ ನಾವೇನ್ ಮಾಡ್ತಾ ಹೋದ್ವಿ, ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಹೀಲ್ ಆಗಲ್ಲ. ಜಸ್ಟ್ ಯಾರು ಪೇಷಂಟ್ ಅಥವಾ ನಿಮ್ಮ ಕ್ಲೈಂಟ್ ಯಾರು ಬರ್ತಾರೋ ನೀವು ಅವ್ರಿಗೆ ಹೀಲ್ ಮಾಡ್ತಾ ಇದ್ರಿ. ಲೆವೆಲ್ 2 ಅಲ್ಲಿ ಡಿಸ್ಟೆನ್ಸ್ ಅಲ್ಲಿ ನಾವು ಹೀಲ್ ಮಾಡ್ತೀವಿ. ಓಕೆ, ಲೆವೆಲ್ 1, 2 ಅಲ್ಲಿ ಎರಡು ಕಡೆ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ನಾವು ಬೇರೆಯವ್ರಿಗೆ ಹೀಲ್ ಮಾಡುವಾಗ ಫಸ್ಟ್ ನಾವು ಪ್ರೊಟೆಕ್ಷನ್ ಶೀಲ್ಡ್ ಹಾಕಿರ್ಬೇಕು. ಬೆಳಿಗ್ಗೆ ಎದ್ದು ಪ್ರೊಟೆಕ್ಷನ್ ಶೀಲ್ಡ್ ಹಾಕಿರ್ತೀರಾ, ಅದು ಸೆಕೆಂಡರಿ. ಮತ್ತೆ ನೀವು ಹೀಲ್ ಮಾಡುವಾಗ ನಿಮ್ಗೆ ನೀವು ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೇಕು. ಯಾಕೆಂದ್ರೆ ಎನರ್ಜಿ ಅಷ್ಟು ಇರಲ್ಲ. ಲೆವೆಲ್ 2 ಸ್ಟಾರ್ಟ್ ಮಾಡಿದಾಗ್ಲೂ ನಿಮ್ಮ ಹಿಂದಿನ ಜನ್ಮ ಸಾಧನೆ ತುಂಬಾ ಇದ್ದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಿಮ್ಮ ಸಾಧನೆನೂ ಶಕ್ತಿ ಎಲ್ಲ ಪವರ್ ಜಾಸ್ತಿ ಇರುತ್ತೆ. ಇದೇ ಫಸ್ಟ್ ಜನ್ಮದಲ್ಲಿ ನೀವು ಸಾಧನೆ ಮಾಡ್ತಾ ಇದ್ರೆ ಅಲ್ಲಿ ನಿಮ್ದು ಪವರ್ ಕಮ್ಮಿ ಇರುತ್ತೆ, ಬೇರೆಯವ್ರ ನೆಗೆಟಿವಿಟಿ ಅಟ್ಯಾಕ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನೇನ್ ಹೇಳ್ತೇನೆ ನಿಮ್ಗೆ, ಜಾಸ್ತಿ ನಿಮ್ಮ ಸ್ವಂತಕ್ಕೆ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಜಾಸ್ತಿ ಹೇಳ್ತೀನಿ. ಬೇರೆ ಯಾರಿಗೋ ಪ್ರೊಫೆಷ್ನಲಿ ಹೋಗೋರಿಗೆ ರೇಖೆ ಬೇಕಾದ್ರೆ ನೀವು ಟೀಚ್ ಮಾಡ್ತಾ ಹೋಗಿ. ಇಲ್ಲಿ ಏನಾಗ್ತಾ ಹೋಗುತ್ತೆ, ಹೀಲಿಂಗ್ ಮಾಡುವಾಗ ತುಂಬಾ ದುಡ್ಡುಗಳನ್ನ ತಗೊಂಡು ಹೀಲ್ ಮಾಡ್ತಾರೆ, ಅಷ್ಟಿಷ್ಟು ಸಾವಿರಾರು ಗಟ್ಟಲೆ ದುಡ್ಡು ತಗೊಂಡು ಹೀಲ್ ಮಾಡ್ತಾರೆ. ಬಟ್ ಹೀಲ್ ತಗೊಳ್ಳಿ ಮಾಡಿ, ಅದಕ್ಕೆ ನಾನು ಏನ್ ಮಾತಾಡಲ್ಲ. ಬಟ್ ನಿಮ್ಮ ಪ್ರಾಕ್ಟೀಸ್ ಜಾಸ್ತಿ ಇರಬೇಕು ಇಲ್ಲಿ. ಓಕೆ, ನೀವು ಫಸ್ಟ್ ½ ಪ್ರಾಕ್ಟೀಸ್, 1 ಅವರ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬೇರೆಯವ್ರಿಗೆ ನೀವು ಅರ್ಧ ಗಂಟೆ ಹೀಲಿಂಗ್ ಕೊಡೋಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಫಸ್ಟ್ ಎಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಾನು ನನ್ನ 10 years ಸರ್ವಿಸ್ ಅಲ್ಲಿ ನೋಡಿರೋ ಪ್ರಕಾರ ಫಸ್ಟ್ ಹೀಲಿಂಗ್ ಕೊಡ್ತೀರಾ, ಅವ್ರಿಗೆ ಬೇಕ್ ಕ್ಯೂರ್ ಆಗುತ್ತೆ, ಎಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಾಕ್ಟೀಸ್ ಕಮ್ಮಿ ಆಯ್ತು ಅಂದ್ರೆ ಏನಾಗ್ತಾ ಹೋಗುತ್ತೆ, ನೀವು ಹುಷಾರ್ ತಗ್ತೀರ. ಓಕೆ, ಆ ಥರ ಆಗ್ಬಾರ್ದು. ನಾನು ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಹೋಗ್ತೀನಿ, ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳಿ. ಬೇರೆ ತುಂಬಾ ಹತ್ರ ಅಂತವ್ರಿಗೆ ನೀವು ಹೀಲ್ ಮಾಡ್ತಾ ಹೋಗಿ. ಯಾವುದೇ ಹೆಲ್ತ್ ಇಶ್ಯೂಸ್ ಬಂತು, ಏನಿದು ಯಾವುದೇ ಹೆಲ್ತ್ ಇಶ್ಯೂಸ್ ಬಂತು ಅಂದ್ರೆ ದಟ್ಸ್ ಅ ಕರ್ಮ. ಓಕೆ, ದಟ್ಸ್ ಅ ಕರ್ಮ. ಅದನ್ನ ಏನ್ ಮಾಡ್ತಾ ಹೋಗ್ಬೇಕು, ಆ ಕರ್ಮನ ನಾವು ಸರಿಯಾಗಿ ಪ್ರೊಟೆಕ್ಷನ್ ಶೀಲ್ಡ್ ಹಾಕೊಳ್ಳಿಲ್ಲ ಅಂದಾಗ ಆ ನೆಗೆಟಿವಿಟಿ ನಮಗೂ ಬರೋ ಚಾನ್ಸಸ್ ಇರುತ್ತೆ. ನಾನು ಇಲ್ಲಿ ಏನ್ ಹೇಳ್ತಾನೆ, ಎಲ್ಲ ಓಪನ್ ಅಪ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನ್ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ. ಸೊ ಅದಕ್ಕೆ ಸೆಲ್ಫ್ ಹೀಲಿಂಗ್ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಪ್ರೊಫೆಷ್ನಲಿ ಹೋಗಿ ರೇಖಿ, ಬಟ್ ಹೀಲರ್ಸ್ ಯಾರು ಇದ್ದಾರೆ ಅವ್ರಿಗೆ ನನ್ನೊಂದು ಎಚ್ಚರಿಕೆ ಮಾತಷ್ಟು, ನೀವು 1 ಅವರ್ ಪ್ರಾಕ್ಟೀಸ್ ಮಾಡಿ, ನೀವು ಬೇಕಾದ್ರೆ ಅವ್ರಿಗೆ ½ ಎಕ್ಸ್ಟ್ರಾ ರೇಖಿ ಸೆಂಡ್ ಮಾಡ್ತೀವಿ, ಅಥವಾ ನೀವು ರೇಖಿ ಅವ್ರಿಗೆ ಹೀಲ್ ಮಾಡಿದ್ಮೇಲೆ ಬೇಕಾದ್ರೆ ನೀವು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆವಾಗ ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಕೊಡಲ್ಲ. ಓಕೆ, ಬಟ್ ಇಲ್ಲಿ ಟೀಚಿಂಗ್ ಇಸ್ ದಿ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ, ನಾವು ಅಷ್ಟು ದುಡ್ಡು ಕೊಡ್ತೀವಿ ನಮ್ಗೆ ಹೀಲ್ ಮಾಡಿ, ನಾವು ಯಾವುದೇ ಕಾರಣಕ್ಕೆ ತಗೊಳಕ್ ಹೋಗಲ್ಲ. ಓಕೆ, ನಮಗೂ ಒಂದು ದಿನ ಟೈಮ್ ಇದ್ದಂಗೆ ಇನ್ನೊಂದು ದಿನ ಟೈಮ್ ಇರಲ್ಲ. ಓಕೆ, ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ, ಅದು ಸೆಕೆಂಡರಿ. ಓಕೆನಾ, ಸೊ ಬ್ಲ್ಯಾಕ್ ಮ್ಯಾಜಿಕ್ ಬಂದು ಕರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ದಟ್ಸ್ ಬೇಕಂತಾನೆ ಅದನ್ನು ಹಾರ್ಮ್ಫುಲ್ ಆಗಿ ಮಾಡುವಂತ ಒಂದು ಪ್ರಕ್ರಿಯೆ. ಈಸಿಯಾಗಿ ರಿಮೂವ್ ಮಾಡ್ತೀವಿ. ಓಕೆ, ಅದಕ್ಕೂ ಬೇಕಾದಷ್ಟು ಪವರ್ ಬೇಕು. ದಟ್ಸ್ ಅ ಡಿಫ್ರೆಂಟ್ ಇಸ್ ಅ ರೇಖಿ. ಇಲ್ಲಿ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಅದು ಡಿಫ್ರೆಂಟ್. ಓಕೆನಾ, ಸೊ ಯಾರು ಪ್ರೊಫೆಷನಲಿ ಹೀಲರ್ಸ್ ಆಗ್ಬೇಕು ಅಂತ ಇರ್ತಾರ ಅವರಿಗೆ ನನ್ನ ಒಂದು ಮಾತು, ನಿಮ್ಮ ಪ್ರಾಕ್ಟೀಸ್ ಜಾಸ್ತಿ ಇದ್ದು ನೀವು ಬೇಕಾದ್ರೆ ಬೇರೆಯವ್ರಿಗೆ ಹೀಲಿಂಗ್ ಕೊಡಿ. ನೀವೇನು ಪ್ರಾಕ್ಟೀಸ್ ಮಾಡ್ತಾ ಬೇರೆಯವ್ರಿಗೆ ಹೀಲ್ ಮಾಡ್ತಾ ಹೋದಾಗ ನಮ್ಮ ಎನರ್ಜಿ ಡೇ ಬೈ ಡೇ ನಾವು ಬೇರೆಯವ್ರಿಗೆ ಕೊಡ್ತಾ ನಾವು ಎನರ್ಜಿನ ಕಳ್ಕೊಂಡು ಏನಾಗ್ತಾ ಹೋಗುತ್ತೆ, ನಾವು ಹುಷಾರ್ ತಗ್ತಾ ಹೋಗ್ತೀವಿ. ನಮ್ಮ ಇಮ್ಯುನಿಟಿ ಪವರ್ ಕಮ್ಮಿಯಾಗಿ ಹೆಲ್ತ್ ಪ್ರಾಬ್ಲಮ್ಸ್ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಉತ್ತಮ ಸಾಧಕರಾಗಿದ್ದು ಬೇರೆಯವ್ರಿಗೆ ಹೀಲ್ ಮಾಡ್ತೀವಿ ಅಂದ್ರೆ ಅದು ಅಲ್ಲಿ ಯಶಸ್ವಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಸಿಂಬಲ್ಸ್ಗಳು ಜಾಸ್ತಿ ಹಾಕ್ತಾ ಹೋಗಿ ಚಕ್ರಾಸಿಗೆ. ಚಕ್ರ ವೈಸ್ ಮೆಡಿಟೇಷನ್ ಪ್ರತಿದಿನ ಮಾಡ್ಬೇಕಂತ ಇಲ್ಲ, ಮಾಡಿದ್ರೆ ಒಳ್ಳೇದು. ಪ್ರತಿದಿನ ಸಿಂಬಲ್ಸ್ನ ನೀವು ಹಾಕ್ತಾ ಹೋಗ್ಬೇಕು ಚಕ್ರಾಸಿಗೆ. ಓಕೆನಾ, ನಿಮ್ ಮನೆ ಮಕ್ಕಳಿಗೆ ನೀವು ರೇಖಿನ ಏನ್ ಮಾಡ್ತಾ ಹೋಗಿ, ಅಪ್ಲೈ ಮಾಡ್ತಾ ಹೋಗಿ, ನೋ ಪ್ರಾಬ್ಲಮ್.
ಬಟ್ ಔಟ್ಸೈಡ್ ಪರ್ಸನ್ಸ್ ತುಂಬಾ ಹೆಲ್ತ್ ಇಶ್ಯೂಸ್ ಇರೋರು ಬರ್ತಾರೆ. ಆವಾಗ ನೀವು ಪ್ರೊಟೆಕ್ಷನ್ ಶೀಲ್ಡಿಂಗ್ ಜಾಸ್ತಿ ಹಾಕ್ಬೇಕು. ಏಂಜಲ್ಸ್ನ ಹೆಲ್ಪಿಗೆ ಕರೀರಿ, ದೇವತೆಗಳನ್ನ ಹೆಲ್ಪಿಗೆ ಕರೀರಿ, ಪ್ರೊಫೆಷನಲ್ ಹೀಲರ್ಸ್ಗೆ ನಂದೊಂದು ಕಿವಿ ಮಾತಿದೆ. ಓಕೆ ಓಕೆ. ಸೊ ನೆಕ್ಸ್ಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ. ಒಂದು ಕ್ವಶನ್ ಇದೆ. ಎಸ್. ಸೊ ಈಗ ಬೇರೆಯವರಿಗೆ ಹೆಲ್ತ್ ಇಶ್ಯೂಸ್ ಆದಾಗ ನಾವು ಹೀಲ್ ಮಾಡ್ತೀವಲ್ಲ, ಸೊ ಅವರ ಒಂದು ಕರ್ಮಸ್ ನಮಗೆ ಎಫೆಕ್ಟ್ ಆಗೋದಿಲ್ವಾ? ಅದೇ ನಾನು ಇಲ್ಲಿ ತನಕ ಹೇಳ್ತಾ ಇದ್ದು. ಈಗ ಒಬ್ರಿಗೆ ಒಂದು ಹೆಲ್ತ್ ಇಶ್ಯೂಸ್ ಬಂತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಶೀತ, ಕೆಮ್ಮು, ನೆಗಡಿ ಅದೆಲ್ಲ ಬರುತ್ತೆ. ಇಟ್ಸ್ ಅ ವೈರಸ್ ಇನ್ಫೆಕ್ಷನ್ ಅಲ್ವಾ? ಈಗ ಬೇರೆ ಡಿಸೀಸಸ್ಗಳಿರುತ್ತೆ. ಈಗ ಲಾಂಗ್ ಟರ್ಮ್ ಡಿಸೀಸಸ್ಗಳೆಲ್ಲ ಏನು ನಮ್ಮ ಒಂದು ಪಾಸ್ಟ್ ಲೈಫ್ ಸಂಬಂಧಪಟ್ಟಂತ ಬರುವಂತ ಏನು ಏನು ಅದಕ್ಕೆ ರೋಗಗಳಕ್ಕ ಕಾಯಿಲೆಗಳಂತ ನಾವು ಹೇಳ್ತಾ ಹೋಗ್ತೀವಿ. ಅದನ್ನ ನಾವು ಹೀಲ್ ಮಾಡಕ್ ಹೋದಾಗ ಸ್ವಲ್ಪ ನೆಗೆಟಿವಿಟಿ ನಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಅದು ನೀವು ಚೆನ್ನಾಗಿ ಪ್ರೊಟೆಕ್ಷನ್ ಶೀಲ್ಡ್ ನೀವು ಹಾಕೊಂಡು ನೀವು ಹೀಲ್ ಮಾಡ್ಬೇಕು. ಈಗ ಪ್ರೊಫೆಷನಲ್ ಹೀಲರ್ಸ್ ಇರ್ತೀರ, ಅದೇ ಕೆಲಸ, ಹೀಲಿಂಗ್ ಸೆಂಟರ್ ಓಪನ್ ಮಾಡಿರ್ತೀರ, ಬರೋ ಪೇಷಂಟ್ಸ್ಗೆ ಹೀಲ್ ಮಾಡ್ತೀರ ಅಂತವ್ರಿಗೆ. ಓಕೆ. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ಬೇಕು, ನಿಮ್ಮ ಪ್ರಾಕ್ಟೀಸ್ ಜಾಸ್ತಿ ಇರಬೇಕು. ಪ್ರೊಫೆಷನಲ್ ಕೇಸು ತಗೋಬೇಡಿ ಅಂತ ನಾನು ಹೇಳಲ್ಲ, ತಗೊಂಡವ್ರಿಗೆ ನನ್ನ ಕಿವಿ ಮಾತು, ನಿಮ್ಮ ಪ್ರಾಕ್ಟೀಸ್ ಜಾಸ್ತಿ ಇದ್ದು ನೀವು ಅವ್ರಿಗೆ ಹೀಲ್ ಮಾಡ್ತಾ ಹೋಗಿ. ಅವಾಗ ಜಾಸ್ತಿ ನೆಗೆಟಿವಿಟಿ ಹೊಡೆಯಲ್ಲ. ಓಕೆ. ಇಲ್ಲ ನಮ್ದೇ ಪ್ರಾಕ್ಟೀಸ್ ಕಮ್ಮಿ ಇದೆ, ನಾವು ಬೇರೆಯವ್ರಿಗೆ ಹೀಲ್ ಮಾಡ್ತೀವಿ ಅಂತ ಸ್ವಲ್ಪ ಹುಷಾರು. ನಿಮ್ ಪ್ರಾಕ್ಟೀಸ್ ಜಾಸ್ತಿ ಇದ್ದು ನೀವು ಅವ್ರಿಗೆ ಹೀಲ್ ಮಾಡಕ್ ಹೋಗಿ. ಹೆಲ್ತ್ ಇಶ್ಯೂಸ್ ಬಂತು ಅಂದ್ರೆ ಅದು ಪಾಸ್ಟ್ ಲೈಫ್ ಕರ್ಮಾಸ್. ಓಕೆ. ಈಗ ಏನಾಗ್ತಾ ಹೋಗುತ್ತೆ, ಎಸ್ ಹೇಳಿ ಮೇಡಮ್. ನಮ್ಮ ಮಕ್ಕಳಿಗೆ ಮನೆಗೆ ಅಂಗಡಿಗೆ ಅದಕ್ಕೆ ದಿನ ಮಾಡ್ಬೋದಾ, ವಾರಕ್ಕೆ ಒಂದ್ಸತಿ ಮಾಡ್ಬೇಕಾ? ಈಗ ಪ್ರೊಟೆಕ್ಷನ್ ಶೀಲ್ಡಿಂಗ್ ಎಲ್ಲ ದಿನ ಹಾಕ್ಬೇಕು. ಓಕೆ, ಪ್ರೊಟೆಕ್ಷನ್ ಶೀಲ್ಡಿಂಗ್ ಎಲ್ಲ ದಿನ ಹಾಕ್ಬೇಕು. ಈಗ ಮಕ್ಳಿಗೆ ಎನರ್ಜಿ ಪಾಸ್ ಮಾಡ್ತಾ ಹೋಗ್ಬೋದು. ಈಗ ಓದೋ ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ಏನ್ ಮಾಡ್ತಾ ಹೋಗ್ಬೋದು, ಸೆಹಕಿ ಪ್ರೊಟೆಕ್ಷನ್ ಶೀಲ್ಡ್ ಹಾಕಿ ಸೆಹಕಿ ಹಾಕಿ ಕಳಿಸಿ ಒಂದು ಬಾಲ್. ಎಕ್ಸಾಮ್ ಮಕ್ಳು ಬರಿತಾ ಇರ್ತಾರೆ ಕೂತ್ಕೊಂಡು, ನೀವು ಇಲ್ಲಿಂದಾನೇ ಈಗ ಏಂಜಲ್ಸ್ ನ ಕರಿಬಹುದು. ಓಕೆ. ಆರ್ಕೇಂಜಲ್ ಯೂರಿಯಲ್ ಮತ್ತೆ ಜಡಾಕಿಲ್ ಏಂಜಲ್ಸ್ ನ ಕರೆದು ಬೇಕಾದ್ರೆ ಇಲ್ಲಿಂದಾನೇ ಬಾಲ್ ಹಾಕ್ಬೋದು. ಏಂಜಲ್ಸ್ ನ ಕರೆದು ಹೆಲ್ಪ್ ಮಾಡಿ ಅಂತಾನು ಹೇಳ್ಬೋದು. ಈಗ ಆತರ ಎಲ್ಲ ನೀವು ಮಾಡ್ತಾ ಹೋಗ್ಬೋದು. ಮನೇಲಿ ಇರೋರಿಗೆ ನೀವು ರೇಖೆ ಎಲ್ಲ ಹಾಕಿ, ನೋ ಪ್ರಾಬ್ಲಮ್. ಬಟ್ ಔಟ್ಸೈಡರ್ಸ್ ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ, ಬರ್ತಾರೆ, ನಾವು ಸೆಂಟರ್ ಓಪನ್ ಮಾಡಿದೀವಿ ಅಂತವ್ರಿಗೆ ನಿಮ್ಮ ಪ್ರಾಕ್ಟೀಸ್ ಜಾಸ್ತಿ ಇದ್ದು ನೀವು ಅವ್ರಿಗೆ ಹೀಲ್ ಮಾಡ್ತಾ ಹೋಗ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು. ಮಕ್ಕಳಿಗೆ ಯಾವ ತರ ಬಾಲ್ ಯೂಸ್ ಮಾಡ್ಬೇಕು ಮ್ಯಾಮ್? ಯಾವ ಕಲರ್ ಮಕ್ಕಳಿಗೆ ಇವಾಗ ಯಾವ ಕಲರ್ ಬಾಲ್ ಯೂಸ್ ಮಾಡ್ಬೇಕು? ಪರ್ಪಲ್ ಮಕ್ಕಳಿಗೆ ಯೂಸ್ ಮಾಡ್ತಾ ಹೋಗಿ. ಪರ್ಪಲ್ ಯೂಸ್ ಮಾಡುವಾಗ ಅಲ್ಲಿ ಆರ್ಕೆಂಜಲ್ ಜಡಾಕಿಲ್ ವೈಲೆಟ್ ಫ್ಲೇಮ್ಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಆರ್ಕೆಂಜಲ್ ಯೂರಿಯಲ್ ಮತ್ತೆ ಜಡಾಕಿಲ್ ನ ಕರೀರಿ. ಓಕೆ. ಆರ್ಕೆಂಜಲ್ ಯೂರಿಯಲ್ ಜಡಾಕಿಲ್. ಇಲ್ಲ ನಮ್ಗೆ ಅದು ಕಲ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂದ್ರೆ ರೇಖಿ ದೇವತೆಗಳೇ, ಏಂಜಲ್ಸ್ ಗಳೇ ಅಂದ್ರೂ ಸಾಕು. ಏಂಜಲ್ಸ್ ಥೆರಪಿ ನಾವು ಕಲ್ತಿಲ್ಲ, ಅವ್ರಿಗೆ ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ ಅಂದ್ರೆ ಮಕ್ಕಳಿಗೆ ವೈಲೆಟ್ ಲೈಟ್ ಎನರ್ಜಿ ನೀವು ಸೆಂಡ್ ಮಾಡ್ತಾ ಹೋಗ್ಬೋದು. ಅವರು ಕೂತಾಗ್ಲೂ ಅಷ್ಟೇ, ಮನೆಯಿಂದ ಹೋಗುವಾಗ್ಲೂ ಪ್ರೊಟೆಕ್ಷನ್ ಶೀಲ್ಡ್ ಹಾಕಿ ಸೆಹಕಿ ಹಾಕಿ ಕಳಿಸಿ. ಇಬ್ರು ಏಂಜಲ್ಸ್, ಆ ಕಡೆ ಆರ್ಕೆಂಜಲ್ ಯೂರಿಯಲ್, ಈ ಕಡೆ ಜಡಾಕಿ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಂದಾಗ ಆಟೋಮೆಟಿಕಲಿ ಅವರು ತಮ್ಮ ಹೀಲಿಂಗ್ ವ್ಯಾಂಡ್ಸ್ ಇಂದ ಬ್ರೈನ್ ಅಲ್ಲಿ ಎನರ್ಜಿನ ಆಕ್ಟಿವೇಟ್ ಮಾಡ್ತಾ ಹೋಗ್ತಾರೆ. ಅವಾಗ ಮಕ್ಕಳಿಗೆ ಅವರು ಬರಿತಾ ಹೋಗ್ತಾರೆ, ಕೈಗಳಲ್ಲಿ ಎನರ್ಜಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಏನ್ ಮನ್ಸಿಗೆ ಬರುತ್ತೆ ಅವ್ರು ಕರೆಕ್ಟ್ ಆದ ಆನ್ಸರ್ಸ್ ಅವರು ಬರಿತಾ ಹೋಗ್ತಾರೆ. ಓಕೆ. ಸೊ ಇದೆಲ್ಲ ಸುಮ್ಮನೆ ಇನ್ನೊಂದ್ ಸರ್ತಿ ತೋರಿಸಿ ಮೇಡಮ್, ಇವಾಗ ಹಾಕೊಂಡಿದ್ದು ತೋರಿಸಿ ಮೇಡಮ್ ಇನ್ನೊಂದ್ ಸರ್ತಿ. ಫಸ್ಟ್ ಪ್ರೊಟೆಕ್ಷನ್ ಶೀಲ್ಡಿಂಗ್ ನನಗೆ ಆಲ್ಮೋಸ್ಟ್ ಇಸ್ ಅ ಮೌಸ್ ಇದೆ ನಿಮ್ಮ ಮಗು ಅಂದ್ರೆ ಜಸ್ಟ್ ಇದಕ್ಕೆ ಏನ್ ಮಾಡ್ತಾ ಹೋಗ್ತೀರಾ, ಇಲ್ಲಿ ಈ ತರ ಪಿರಮಿಡ್ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ವೈಟ್, ಗ್ರೀನ್, ಪರ್ಪಲ್ ಟ್ರಿಪಲ್ ಪರ್ಪಲ್ ಯಾವ್ದಾದ್ರು. ನೆಕ್ಸ್ಟ್ ಇಲ್ಲಿ ಮಗುದ ಆಜ್ಞಾ ಚಕ್ರ ಅಂದ್ರೆ ಇಲ್ಲಿ ಸೇಹಕಿ ಹಾಕ್ತೀರಾ. ಆರ್ಕೇಂಜಲ್ ಆ ಕಡೆ ಆರ್ಕೇಂಜಲ್ ಯೂರಿಯಲ್ ಇದ್ದಾರೆ, ಈ ಕಡೆ ಆರ್ಕೇಂಜಲ್ ಜಡಾಕಿ. ಓಕೆ. ಸೊ ಇಬ್ರು ಏಂಜಲ್ಸ್ ಮಕ್ಳ ಜೊತೆಗಿದ್ದಾರೆ. ಆ ಮಕ್ಳು ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಮಕ್ಳಿಗೆ ಕ್ವಶನ್ ಪೇಪರ್ ಸಿಗತ್ತೆ, ಅಲ್ಲೂ ಅಷ್ಟೇ, ಅಲ್ಲಿಗೊಂದು ಬಾಲ್ ಹಾಕಿ, ಪರ್ಪಲ್ ಬಾಲ್. ಅದು ಎಷ್ಟೊತ್ತಿಗಾದ್ರೂ ನಿಮ್ಗೆ ನೆನಪಾದಾಗ ಹಾಕಿ. ಮಕ್ಳ ತಲೆಯಲ್ಲಿ ಆ ವೈಲೆಟ್ ಫ್ಲೇಮ್ ಎನರ್ಜಿ ಆಕ್ಟಿವೇಟ್ ಆಗಿ ಆನ್ಸರ್ಸ್ ಗೊತ್ತಾಗ್ತಾ ಹೋಗುತ್ತೆ. ಮ್ಯಾಮ್ ಏಂಜಲ್ಸ್ ನಾವು ಕಲ್ತಿಲ್ಲ ಮ್ಯಾಮ್, ಬರೀ ರೇಖೆ ಕಲ್ತಿರ. ಅದಕ್ಕೆ ನೋ ಪ್ರಾಬ್ಲಮ್, ಏಂಜಲ್ಸ್ ಅಂತ ಹೇಳಿ, ರೇಖೆ ದೇವತೆಗಳಂತ ಹೇಳಿ, ಅಷ್ಟು ಸಾಕು. ಓಕೆ. ಸೊ ಲೆವೆಲ್ ಸಿಂಬಲ್ಸ್ ಎಲ್ಲ ಲೆವೆಲ್ 2ನೇ ಕಲಿಬೇಕು ನೀವು. ಲೆವೆಲ್ 2 ಬಂದಾಗ ಅಷ್ಟೇ. ಮೇಡಮ್ ನಮಸ್ತೆ. ಹೇಳಿ. ಇದು ಮೆಡಿಟೇಷನ್ ಮಾಡುವಾಗ ಚಕ್ರಗಳು ಯಾವ್ಯಾವ ಕಲರ್ ಇದಾವೋ ಅದೇ ಕಲರ್ ಅಲ್ಲೇ ಧ್ಯಾನ ಮಾಡ್ಬೇಕಾ ಅಥವಾ ವೈಟ್ ಬಾಲ್ ಎಲ್ಲ ಯೂಸ್ ಮಾಡ್ಬೋದಾ ಮೇಡಮ್?
ವೈಟ್ ಬಾಲ್ ಎಲ್ಲದಕ್ಕೂ ಯೂಸ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಜಾಸ್ತಿ ಎಫೆಕ್ಟ್ ಸಿಗ್ಬೇಕು ಅಂದ್ರೆ ಆ ಕಲರ್ಸ್ ಯೂಸ್ ಮಾಡ್ತಾ ಹೋಗಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಈಗ ವೈಟ್ ಆಯಾ ಬಾಲ್ ಚಕ್ರಗಳ ಕಲರ್ ಅಲ್ಲೇ ಜನ ಮಾಡಿ ಅಂತ ಹಾ ಹೇಳ್ತೀರಾ? ಚಕ್ರಗಳ ಕಲರ್ಲೆ ಧ್ಯಾನ ಮಾಡ್ತಾ ಫಸ್ಟ್ ವೈಟ್ ಬಾಲ್ ಯೂಸ್ ಮಾಡಿ. ಫಸ್ಟ್ ಸಹಸ್ರಾರ ಚಕ್ರಕ್ಕೆ ವೈಟ್ ಬಾಲ್ ನಾವು ವೈಟ್ ಲೈಟ್ ಎನರ್ಜಿ ಅಪ್ಲೈ ಮಾಡಿದಾಗ ಸಹಸ್ರಾರ ಚಕ್ರ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಈಗ ನಾವು ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡಿದಾಗ ಒಂದು ಫ್ರೆಶ್ ಎನರ್ಜಿ ನಮ್ಮಲ್ಲೇ ಕ್ರಿಯೇಟ್ ಆಗ್ತಾ ಹೋಗುತ್ತೋ ಅದೇ ತರ ಈ ವೈಟ್ ಲೈಟ್ ಎನರ್ಜಿ ನಮ್ಮ ಚಕ್ರಗಳಲ್ಲಿ ಓಡಾಡಿಸಿದಾಗ ಚಕ್ರ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವೈಲೆಟ್ ಲೈಟ್ ಎನರ್ಜಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ಆಕ್ಟಿವೇಟ್ ಆದಾಗ ಆ ಚಕ್ರಗಳ ಎಕ್ಸ್ಟ್ರಾ ಎನರ್ಜಿ ಬೂಸ್ಟಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗೆ 7 ಚಕ್ರಾಸಿಗೂ 7 ಕಲರ್ಸ್ ಮಾಡಿದಾಗ ವಂಡರ್ಫುಲ್ ಆಗ್ತಾ ಹೋಗುತ್ತೆ. ಪ್ರತಿದಿನ ಬ್ಲಾಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಬ್ಲಾಕೇಜಸ್ಗಳು. ಈ ಕರ್ಮಾಸ್ ಆಲ್ರೆಡಿ ಸಪ್ತ ಚಕ್ರಗಳಲ್ಲೇ ಇರೋದು. ನಮ್ಮ ಹಿಂದಿನ ಜನ್ಮದಲ್ಲಿ ನಾವೇನ್ ಮಾಡಿದೀವಿ, ಒಂದು ಆಕರ್ಷಕ ರೆಕಾರ್ಡ್ಸ್ ಯೂನಿವರ್ಸಿಗೆ ಗೊತ್ತಿರುತ್ತೆ. ನಾವೇನ್ ಮಾಡಿದೀವಿ ಯೂನಿವರ್ಸ್ ಸ್ಟೋರ್ ಮಾಡ್ಕೊಂಡಿರುತ್ತೆ. ಮತ್ತೆ ಅದೆಲ್ಲ ನಮ್ಮ ಒಂದು ಸಪ್ತ ಚಕ್ರಗಳಲ್ಲಿ ಅದೆಲ್ಲ ಇರುತ್ತಲ್ಲ. ವೈಟ್ ಲೈಟ್ ಕ್ಲೆನ್ಸ್ ಮಾಡಿದಾಗ ಎಲ್ಲ ರಿಮೂವ್ ಆಗ್ತಾ ಹೋಗುತ್ತೆ ಚಕ್ರಾಸ್. ಅವಾಗ ಓಪನ್ ಅಪ್ ಆಗ್ತಾ ಹೋಗುತ್ತೆ ನಿಮ್ಗೆ. ಎಲ್ಲ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಈ ಮಂತ್ರಗಳು ಅಷ್ಟೇ. ಮಂತ್ರಗಳು ಹೇಳ್ದಾಗ ಏನು ಒಳ್ಳೇದಾಗುತ್ತೆ ಅಂದಾಗ ಮಂತ್ರಗಳು ಹೇಳ್ದಾಗ ಬರುವಂತ ವೈಬ್ರೇಷನ್ಸ್ ಚಕ್ರಗಳಿರುವಂತ ಬ್ಲಾಕ್ಸ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅದು ಭಕ್ತಿ ಯೋಗ ಆದ್ರೆ ಇದು ಧ್ಯಾನ ಯೋಗ. ಓಕೆನಾ? ಸೊ ಪ್ರತಿಯೊಬ್ರು ಚಕ್ರ ವೈಸ್ ಮೆಡಿಟೇಷನ್ ಮಾಡುವಾಗ ಚಕ್ರಗಳಿಗೆ ಸಂಬಂಧಪಟ್ಟಂತ ಕಲರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತಾ ಹೋಗುತ್ತೆ ನಿಮ್ಗೆ. ಜಾಬಿಗೋಸ್ಕರ ಟ್ರೈ ಮಾಡುವಾಗ ಯಾವ ಚಕ್ರ ಆಕ್ಟಿವೇಟ್ ಮಾಡ್ಬೇಕಾಗುತ್ತೆ ಮೇಡಮ್? ಗೌರ್ಮೆಂಟ್ ಜಾಬ್. ಮೂಲಾಧಾರ ಮತ್ತೆ ಮಣಿಪುರ ಜಾಬಿಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಮಾ. ಹಾ ಹೇಳಿ. ನಮಸ್ತೆ. ಚಕ್ರಸ್ಗೆ ನಾವು ಸಿಂಬಲ್ ಹಾಕಿದಾಗ ಅದು ಇಮ್ಯಾಜಿನೇಷನ್ ಸಿಂಬಲ್ ಹಾಕಿ ಮಾಡ್ಬೋದಲ್ಲ? ಹೌದು, ಇಮ್ಯಾಜಿನೇಷನ್ ಸಿಂಬಲ್ ಹಾಕಿ ಮಾಡೋದು. ನಮಸ್ತೆ ಮೇಡಮ್. ಹಾ ಹೇಳಿ. ಮೇಡಮ್ ಅದೇ ಇದು ಸಿವಿಯರ್ ಕಾಲು ಮತ್ತೆ ಬೆನ್ನು ನೋವು ಇದೆ ನಮ್ಗೆ, ತಮ್ಗೆ ಹಾಲು ತಿಳಿಸಿದೆ. ಇದಕ್ಕೆ ಯಾವ ರೀತಿ ಮೇಂಟೈನ್ ಮಾಡೋದು ಮೇಡಮ್? ಸೊ ಮೂಲಾಧಾರ ಚಕ್ರ ಪ್ರಾಬ್ಲಮ್ ಇದೆ ನಿಮ್ಗೆ. ಸೊ ಮೂಲಾಧಾರ ಚಕ್ರ ಪ್ರಾಬ್ಲಮ್ ಇಂದ ಮತ್ತೆ ಪಾಸ್ಟ್ ಲೈಫ್ ತೊಂದ್ರೆ, ಹಿಂದಿನ ಜನ್ಮದ ಬ್ಲಾಕೇಜ್ ಅದು ಎರಡು ಇರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ಲಾಂಗ್ ಟರ್ಮ್ ಡಿಸೀಸ್, ವಾಸಿ ಆಗ್ದಲೇ ಇರುವಂತ ಒಂದು ಕಾಯಿಲೆ ಟೈಮ್ ತಗೊಳುತ್ತೆ. ಬಟ್ ಸೂಕ್ತವಾದ ಹೀಲಿಂಗ್ ಅಥವಾ ನೀವು ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡಾಗ ಅದನ್ನ ನೀವು ತುಂಬಾ ಬೇಗ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಮೂಲಾಧಾರ ಚಕ್ರಕ್ಕೆ ಎನರ್ಜಿ ನೀವು ಪಾಸ್ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಮತ್ತೆ ಹಾಗೆ ನಿಮ್ ಕಾಲುಗಳಿಗೆ ಈಗ ಡಿವೈನ್ ವೈಟ್ ಲೈಟ್ ಎನರ್ಜಿನ ಸೆಂಡ್ ಮಾಡ್ತಾ ಹೋದಾಗ, ಮೂಲಾಧಾರಕ್ಕೆ ರೆಡ್ ಎನರ್ಜಿನ ಪಾಸ್ ಮಾಡ್ತಾ ಹೋದಾಗ, ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಸಫರ್ ಪಡ್ತಾ ಇರೋರಿಗೂ ಆಗುತ್ತೆ. ಸೊ ಈ ರಾಮಚಂದ್ರ ಸರ್ರಿಗೂ ಆಗುತ್ತೆ, ಕ್ವಶನ್ ಮಾಡ್ದವ್ರಿಗೆ. ಓಕೆ, ಸೊ ಸರ್ ನೀವು ಮೂಲಾಧಾರ ಚಕ್ರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಕಾಲುಗಳಿಗೆ ಎನರ್ಜಿ ಬೇಗ ಬರ್ತಾ ಹೋಗುತ್ತೆ. ಓಕೆ, ಪ್ರತಿದಿನ ಒಂದೇ ಸಮಯದಲ್ಲಿ ನಮ್ ಕ್ಲಾಸ್ ಆದ್ಮೇಲೆ ಬೇಕಾದ್ರೆ ಕಾಲುಗಳಿಗೆ ನೀವು ಏನ್ ಮಾಡ್ತಾ ಹೋಗ್ಬೇಕಂದ್ರೆ ಡಿವೈನ್ ಗ್ರೀನ್ ಲೈಟ್ ಎನರ್ಜಿನ ಪಾಸ್ ಮಾಡ್ತಾ ಹೋಗಿ ಆ ಕಾಲುಗಳಿಗೆ ಎನರ್ಜಿ ಬರುತ್ತೆ. ಹಾಗೆ ಮೂಲಾಧಾರ ಚಕ್ರಕ್ಕೆ ರೆಡ್ ಮಾಡ್ತಾ ಹೋದಾಗ ಫಸ್ಟ್ ವೈಟ್ ಕಲರ್ ಅಪ್ಲೈ ಮಾಡಿ, ವೈಟ್ ಲೈಟ್ ಅಪ್ಲೈ ಮಾಡಿದಾಗ ಚಕ್ರ ಕ್ಲೆನ್ಸ್ ಆಗ್ತಾ ಹೋಗುತ್ತೆ, ನೆಗೆಟಿವ್ಸ್ ಹೋಗುತ್ತೆ. ಹಾಗೆ ರೆಡ್ ಲೈಟ್ ಮತ್ತೆ ಕಳಿಸಿದಾಗ ನಿಮ್ಮ ಸಮಸ್ಯೆಗಳು ಬೇಗ ದೂರ ಆಗ್ತಾ ಹೋಗುತ್ತೆ. ಧನ್ಯವಾದ ಮೇಡಮ್. ಮತ್ತೆ ತಮಗೆ ಅಂದ್ರೆ ವೈಯಕ್ತಿಕ ಒಂದ್ಸರಿ ಕಾಲ್ ಮಾಡ್ತೀನಿ ಮೇಡಮ್, ದಯವಿಟ್ಟು. ಓಕೆ ಸರ್, ಥ್ಯಾಂಕ್ ಯು. ಆಲ್ಮೋಸ್ಟ್ ನಿಮ್ಗೆ ನಂಬರ್ ಚೇಂಜ್ ಆಗಿದೆ ಗೊತ್ತಿದೆ ಅನ್ಕೊಂಡಿದ್ದೀನಿ. ಗ್ರೂಪ್ ಅಡ್ಮಿನ್ ಇರುವಂತ ನಂಬರ್ಗೆ ನೀವು ಕಾಲ್ ಮಾಡ್ತಾ ಹೋಗಿ. ಓಕೆ, ಓಕೆ, ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಓಕೆ, ಸೊ ಆಲ್ಮೋಸ್ಟ್ ಯಾಕೆ ಡೌಟ್ ಇಲ್ಲ ಅಂದ್ರೆ ನಾವು ಮೇಡಮ್ ನಮಸ್ತೆ. ಹಾಕಿ ನಮ್ಮ ಮಾವನ್ ಮಗ CB ಸಿಂಡ್ರೋಮ್ ನಲ್ಲಿ ಸಫರ್ ಮಾಡ್ತಿದ್ದಾರೆ, ICU ನಲ್ಲಿ ಇದ್ದಾರೆ. ನಾನ್ ಫಸ್ಟ್ ಲೆವೆಲ್ ರೇಖಿನಲ್ಲಿ ಇದ್ದೀನಿ. ಏನಾದ್ರೂ ನನ್ ಕಡೆಯಿಂದ ಮಾಡ್ಬೋದಾ ಅವ್ರಿಗೆ? ನೀವು ಏನ್ ಮಾಡ್ತಾ ಹೋಗಿ ಅಂದ್ರೆ ಜಸ್ಟ್ ಒಂದು ವೈಟ್ ಅಂಡ್ ಗ್ರೀನ್ ಲೈಟ್ ಸೆಂಡ್ ಮಾಡ್ತಾ ಹೋಗಿ. ಓಕೆ ಮೇಡಮ್. ಓಕೆ, ವೈಟ್ ಅಂಡ್ ಗ್ರೀನ್ ಲೈಟ್ ಸೆಂಡ್ ಮಾಡ್ತಾ ಹೋಗಿ, ಡಿಸ್ಟೆನ್ಸ್ ಅಲ್ಲೇ ಮಾಡಿ, ಅಲ್ಲಿ ಹೋಗಿ ಏನೋ ಮಾಡಕ್ ಹೋಗ್ಬೇಡಿ. ಓಕೆನಾ? ಓಕೆ ಮೇಡಮ್. ಓಕೆ. ಮತ್ತೆ ಈಗ ನಾವು ಸಹಸ್ರ ಚಕ್ರದಲ್ಲಿ ನಾವು ಹೀಲ್ ಮಾಡ್ಕೊಳ್ಳುವಾಗ ನಾವು ರೌಂಡ್ ಶೇಪ್ ನಲ್ಲಿ ಇದ್ ಮಾಡ್ಕೊಳ್ತೀವಲ್ವಾ, ಅದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮಾಡ್ಕೋಬೇಕಾ? ಕ್ಲಾಕ್ ವೈಸ್ ಅಲ್ಲಿ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಆತರ ಏನ್ ಬರಲ್ಲ. ಜಸ್ಟ್ ಒಂದು ಎನರ್ಜಿ ರೊಟೇಟ್ ಆಗ್ತಾರೆ ಅಂತ ಒಂದು ಫೀಲ್ ಇದ್ರೆ ಸಾಕು ನಿಮ್ಗೆ. ಓಕೆ, ಕೈನಲ್ಲಿ ಮಾಡ್ಕೊಳ್ತಿದ್ರು ಮನ್ಸಲ್ಲಿ ಅನ್ಕೊಂಡ್ರೆ ನಾನ್ ಜಸ್ಟ್ ನಿಮ್ಗೆ ತೋರ್ಸಕ್ ಅಷ್ಟೇ ಇದ್ ಮಾಡ್ತಾ ಇದ್ದೀನಿ, ಮನ್ಸಲ್ಲಿ ಮಾಡ್ಕೊಂಡ್ರೆ ಸಾಕು. ಸರಿ, ಥ್ಯಾಂಕ್ ಯು. ಓಕೆ. ಓಕೆ,
ಓಕೆ, ಸೊ ಇವತ್ತಿಂದ ನಾವು ಸ್ಕ್ರೀನ್ ಮೇಲೆ ಯಾರು ಬರೀಬೋದು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. 1000 ಸೀರೀಸ್ ಮೆಡಿಟೇಷನ್, 1000 ಮೆಡಿಟೇಷನ್ಸ್ ಇವತ್ತಿಂದ. ಯೂನಿವರ್ಸ್ ನಮ್ಗೆ ಎಷ್ಟೆಷ್ಟು ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗುತ್ತೋ ಅದಕ್ಕೆ ಸರಿಯಾಗಿ ಪ್ರತಿದಿನ ನಾವು ಒಂದೊಂದು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ ಇವತ್ತಿಂದ. ಸೊ ಪ್ರತಿದಿನ ಅಟೆಂಡ್ ಮಾಡ್ತಾ ಹೋಗಿ ಆ ಮೆಡಿಟೇಷನ್ ಎನರ್ಜಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ. ಓಕೆ, ಸೊ ಮತ್ತೆ ಹಾಗೆ ವಿಡಿಯೋಸ್ ನಾವು ಹಾಕ್ತಾ ಹೋಗ್ತೀವಿ. ವಿಡಿಯೋ ಸಿಗುತ್ತಲ್ಲ, ಮತ್ತ್ಯಾಕೆ ಎದ್ದು ಕ್ಲಾಸ್ ನೋಡ್ಬೇಕು, ಮಲಗಿರ್ಬೋದಲ್ಲ ಅಂದ್ರೆ ಲಾಸ್. ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತದ ಸಾಧನೆ ನಮ್ಮ ಎಷ್ಟೋ ಕರ್ಮಗಳನ್ನ ಕಳೀತಾ ಹೋಗುತ್ತೆ. ಸೊ ಆದ್ರಿಂದ ಬ್ರಾಹ್ಮಿ ಮುಹೂರ್ತಕ್ಕೆ ಕನೆಕ್ಟ್ ಆದಾಗ ಆಟೋಮೆಟಿಕಲಿ ಸಮಸ್ಯೆಗಳು ದಿನನಿತ್ಯದು ಫಾಸ್ಟ್ ಆಗಿ ದೂರ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅಮ್ಮ ಎಸ್, ಹಾ ಮೇಡಮ್, ಇವಾಗ ಏಜ್ ಆದವರು ಒಂಥರ ಖಿನ್ನತೆ, ನಾವ್ ಯಾಕೆ ಬದುಕಿರ್ಬೇಕು ಈ ರೀತಿ ಎಲ್ಲ ಹೇಳೋರಿಗೆ ಯಾವ ರೀತಿ ರೀತಿ ಮಾಡ್ಬೋದು ಅಮ್ಮ? ಸೊ ನಾಳೆ ನಿಮ್ಗೆಲ್ಲ ಏನು ಇದಕ್ಕೆ ಮೋಟಿವೇಟ್ ಮಾಡ್ಬೇಕಾಗುತ್ತೆ. ನಾನು ಪರ್ಸನಲಿ ಕಾಲ್ ಮಾಡ್ಲಮ್ಮ? ಇಲ್ಲ, ನಾನು ನಾಳೆ Free ಆದ್ರೆ. ಆನ್ಸರ್ ಮಾಡ್ತೀನಿ. ಟೈಮ್ ಆಯ್ತು. ಓಕೆ, ಓಕೆ, ಥ್ಯಾಂಕ್ ಯು. ಕಣ್ಗಳನ್ನ ಮುಚ್ಚಿ ರಿಲ್ಯಾಕ್ಸ್ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಸಂಪೂರ್ಣ ಶರೀರ ಹೆಚ್ಚಿನ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಹೆಚ್ಚಿನ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಎರಡೂ ಪಾದಗಳಲ್ಲೂ ಹೆಚ್ಚಿನ ವಿಶ್ರಾಂತ ಸ್ಥಿತಿ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಪಾದಗಳಲ್ಲೂ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಎರಡೂ ಮಂಡಿ ಚಿಪ್ಪುಗಳೆಲ್ಲ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಹೆಚ್ಚು ಹೆಚ್ಚು ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಎರಡೂ ಮಂಡಿ ಚಿಪ್ಪುಗಳಲ್ಲಿರುವಂತಹ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಕಾಲುಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗಿದೆ. ನಿಮ್ಮ ಹೊಟ್ಟೆ ಭಾಗದಲ್ಲಿ ಗ್ರೀನ್ ಲೈಟ್ ಎನರ್ಜಿ ಹೆಚ್ಚು ಹೆಚ್ಚು ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಹೊಟ್ಟೆ ಭಾಗದಲ್ಲಿರುವಂತಹ ಎಲ್ಲ ಅನಾರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎದೆ ಭಾಗದಲ್ಲಿ ಮತ್ತು ಹೃದಯ ಭಾಗದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಗಂಟಲ ಭಾಗದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ಬ್ರಹ್ಮಾಂಡದಲ್ಲಿರುವ ಹೆಚ್ಚಿನ ಪ್ರಮಾಣದ ಕಾಸ್ಮಿಕ್ ಎನರ್ಜಿ ನಿಮ್ಮ ಗಂಟಲ ಭಾಗದಲ್ಲಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ.
ರಿಲ್ಯಾಕ್ಸ್. ವಾಕ್ಸಿದ್ಧಿ ಮತ್ತು ವಾಕ್ಶುದ್ಧಿಯ ಯೋಗ ನಿಮ್ಮೆಲ್ಲರಿಗೂ ಲಭಿಸ್ತಾರೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಹೆಚ್ಚು ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಎರಡೂ ಹಸ್ತಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಎರಡೂ ಹಸ್ತಗಳು ಸಾಮಾನ್ಯವಾದ ಹಸ್ತಗಳಲ್ಲ, ದೈವಿಕ್ ಶಕ್ತಿ, ದೈವಿಕ್ ಕೃಪೆ ಹೊಂದಿರುವಂತಹ ಅತ್ಯದ್ಭುತವಾದ ಹಸ್ತಗಳು. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಎರಡೂ ಹಸ್ತಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಹೆಚ್ಚು ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಎರಡೂ ಹಸ್ತಗಳಲ್ಲಿರುವಂತಹ ರೇಖೆಗಳು ಸಂಪೂರ್ಣವಾಗಿ ಅದೃಷ್ಟದ ರೇಖೆಗಳಾಗಿ ಎಂದು ಬದಲಾಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿರುವಂತಹ 26 ರೇಖೆ ಎನರ್ಜಿ ಪಾಯಿಂಟ್ಸ್ಗಳಲ್ಲಿ ರೇಖೆ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಬ್ರೈನ್ ನಲ್ಲಿ ಹಾಗೂ ನಿಮ್ಮ ಮುಖದ ಭಾಗದಲ್ಲಿ ನಿಮ್ಮ ಎರಡೂ ಕಿವಿಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಸಂಪೂರ್ಣ ಶರೀರ ಡಿವೈನ್ ಗ್ರೀನ್ ಲೈಟ್ ಎನರ್ಜಿಯಿಂದ ಆಕ್ಟಿವೇಟ್ ಆಗಿದೆ. ರಿಲ್ಯಾಕ್ಸ್. ಸ್ವಾಮಿ ಆಂಜನೇಯರು ನಿಮ್ಮ ಮುಂದಿದ್ದಾರೆ. ಸ್ವಾಮಿ ಆಂಜನೇಯರ ಆತ್ಮದಿಂದ ನಿಮ್ಮೆಲ್ಲರ ಆತ್ಮಕ್ಕೆ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಕನೆಕ್ಟ್ ಆಗ್ತಾ ಇದೆ. ಸ್ವಾಮಿ ಆಂಜನೇಯರ ಆತ್ಮದಿಂದ ನಿಮ್ಮೆಲ್ಲರ ಆತ್ಮಕ್ಕೆ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ದೇಹದ ಸುತ್ತ ಗ್ರೀನ್ ಟ್ರಿಪಲ್ ಪಿರಮಿಡ್ಸ್ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಆತ್ಮದಲ್ಲಿ ಸ್ವಾಮಿ ಆಂಜನೇಯರ್ ಪ್ರತಿಷ್ಠಾಪನೆಗೊಳ್ತಿದ್ದಾರೆ. ಸ್ವಾಮಿ ಆಂಜನೇಯರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಗ್ರೀನ್ ಡಿವೈನ್ ಮೆಡಿಟೇಷನ್ ನಾವು ಸ್ಟಾಪ್ ಮಾಡ್ತಾ ಇದೀವಿ. ಸೊ ಈಗ ನಾವು 1000 ಮೆಡಿಟೇಷನ್ ಸೀರೀಸ್ ಅಲ್ಲಿ ಡೇ 1 ಮೆಡಿಟೇಷನ್ ಸೀರೀಸ್ ನಾವು ರೇಖಿ ದೇವತೆಗಳ ಒಂದು ಎನರ್ಜಿನ ಆಕ್ಟಿವೇಟ್ ಮಾಡೋ ಮುಖಾಂತರ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನ್ 10 ಇಂದ 1 ಕೌಂಟ್ ಬರುವಾಗ ನಿಮ್ಮ ಸುತ್ತ ರೇಖಿ ದೇವತೆಗಳು, ಏಂಜಲ್ಸ್ಗಳು ಉಪಸ್ಥಿತರಿರ್ತಾರೆ. ರೇಖಿ ದೇವತೆಗಳ ಒಂದು ದಿವ್ಯವಾದ ಜ್ಞಾನವನ್ನ, ಶಕ್ತಿಯನ್ನ ಪಡೆಯುವಂತ ಒಂದು ಧ್ಯಾನವನ್ನು ನಾವೀಗ ಮಾಡ್ತಾ ಹೋಗೋಣ. ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. 10, 9, 8, 7, 6, 5, 4, 3, 2, yes, 1. ರಿಲ್ಯಾಕ್ಸ್. ರೇಖಿ ದೇವತೆಗಳ ಹಾಗೂ ಏಂಜಲ್ಸ್ಗಳ ಒಂದು ದೈವಿಕ ಶಕ್ತಿ ನಿಮ್ಮ ಸುತ್ತ
ಆಕ್ಟಿವೇಟ್ ಆಗ್ತಾ ಇದೆ. ರೇಖಿ ದೇವತೆಗಳು ಹಾಗೂ ಏಂಜಲ್ಸ್ಗಳು ನಿಮ್ಮ ಒಂದು ಆಧ್ಯಾತ್ಮದ ಜ್ಞಾನವನ್ನ ಹೆಚ್ಚಿಸೋಕೆ ನಿಮ್ಮ ಮುಂದಿದ್ದಾರೆ. ರೇಖಿ ದೇವತೆಗಳು ನಿಮ್ಮ ಸಪ್ತ ಚಕ್ರಗಳಿಗೆ ದೈವಿ ಶಕ್ತಿಯನ್ನು ಕಳಿಸ್ತಾ ಇದ್ದಾರೆ. ನಿಮ್ಮ ನೆತ್ತಿಯ ಮೇಲ್ಭಾಗದಲ್ಲಿರುವಂತಹ ಒಂದು ಸಹಸ್ರಾರ ಚಕ್ರಕ್ಕೆ ಹೆಚ್ಚಿನ ಒಂದು ಶಕ್ತಿ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಇವೆಲ್ಲ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ರೇಖಿ ದೇವತೆಗಳ ದೈವಿಕ ಶಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಮ್ಮ ನೆತ್ತಿಯ ಮೇಲ್ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರದಲ್ಲಿ ಡಿವೈನ್ ವೈಲೆಟ್ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಹಣೆಯ ಭಾಗದಲ್ಲಿರುವಂತಹ ಆಜ್ಞಾ ಚಕ್ರ ರೇಖಿ ದೇವತೆಗಳು ಮತ್ತು ಏಂಜಲ್ಸ್ಗಳು ನಿಮ್ಮ ಆಜ್ಞಾ ಚಕ್ರಕ್ಕೆ ಡಿವೈನ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ. ನಿಮ್ಮ ಆಜ್ಞಾ ಚಕ್ರ ದೈವಿಕ ಶಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದೆ. ನಿಮ್ಮೆಲ್ಲರ ಆಜ್ಞಾ ಚಕ್ರದಲ್ಲಿ ರೇಖಿ ದೇವತೆಗಳ ದೈವಿಕ ಶಕ್ತಿಗೆ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ರಿಲ್ಯಾಕ್ಸ್. ರೇಖಿ ದೇವತೆಗಳು ನಿಮ್ಮ ವಿಶುದ್ಧ ಚಕ್ರಕ್ಕೆ ಹೆಚ್ಚಿನ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ವಿಶುದ್ಧ ಚಕ್ರದಲ್ಲಿ ಡಿವೈನ್ ಡಾರ್ಕ್ ಸ್ಕೈ ಬ್ಲೂ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮೆಲ್ಲರ ವಿಶುದ್ಧ ಚಕ್ರದಲ್ಲಿ ರೇಖಿ ದೇವತೆಗಳ ದೈವಿಕ ಶಕ್ತಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ವಾಕ್ ಸಿದ್ಧಿ ಮತ್ತು ವಾಕ್ಸಿದ್ಧಿಯ ಯೋಗ ನಿಮಗೆಲ್ಲ ಲಭಿಸ್ತಾ ಇದೆ. ಡಿವೈನ್ ಏಂಜಲಿಕ್ ಎನರ್ಜಿ ನಿಮ್ಮೆಲ್ಲರ ವಿಶ್ವದ ಚಕ್ರದಲ್ಲಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ಅನಾಹತ ಚಕ್ರ ನಿಮ್ಮೆಲ್ಲರ ಎದೆ ಮತ್ತು ಹೃದಯ ಭಾಗದಲ್ಲಿರುವಂತಹ ಅನಾಹತ ಚಕ್ರ ಗ್ರೀನ್ ಕಲರ್ ಇದೆ. ಅನಾಹತ ಚಕ್ರ ರೇಖಿ ದೇವತೆಗಳು ಮತ್ತು ಏಂಜಲ್ಸ್ಗಳು ಡಿವೈನ್ ಎನರ್ಜಿನ ನಿಮ್ಮೆಲ್ಲರ ಅನಾಹತ ಚಕ್ರಕ್ಕೆ ಸೆಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲರ ಅನಾಹತ ಚಕ್ರದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮೆಲ್ಲರ ಅನಾಹತ ಚಕ್ರದಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ಹೈ ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಹಾರ್ಟ್ ಹೃದಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ತೊಂದರೆಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮೆಲ್ಲರ ಮಣಿಪುರ ಚಕ್ರದಲ್ಲಿ ಡಿವೈನ್ ಯೆಲ್ಲೋ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ರೇಖಿ ದೇವತೆಗಳು ಯೆಲ್ಲೋ ಲೈಟ್ ಎನರ್ಜಿನ ಸೆಂಡ್ ಮಾಡ್ತಾ ಇದ್ದಾರೆ. ಆ ದೈವಿಕ ಶಕ್ತಿನ ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾ ಇದ್ದೀರಾ.
ನಿಮ್ಮದರ ಸ್ವಾದಿಷ್ಟಾನ ಚಕ್ರ ನಾಭಿಯಿಂದ ಕೆಳಭಾಗದಲ್ಲಿರುವಂತ ಸ್ವಾದಿಷ್ಟಾನ ಚಕ್ರ ಆರೆಂಜ್ ಕಲರ್ ಇದೆ. ರೇಖಿ ದೇವತೆಗಳು ಆರೆಂಜ್ ಲೈಟ್ ಎನರ್ಜಿನ ಸೆಂಡ್ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ತೊಂದರೆಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ಯೂರಿನರಿ ಇನ್ಫೆಕ್ಷನ್ ಇರ್ಬೋದು, ಸ್ಕಿನ್ ಡಿಸೀಸಸ್ ಇರ್ಬೋದು, ಹಾಗೆ ಲೇಡೀಸ್ PCOD, ಇರೆಗ್ಯುಲರ್ ಪೀರಿಯಡ್ಸ್ ಅಥವಾ ಫೈಬ್ರಾಯ್ಡ್ಸ್, ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಪ್ರತಿಯೊಂದು ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗ್ತಾ ಇದೆ. ನಿಮ್ಮಲ್ಲಿರೋ ಮೂಲಾಧಾರ ಚಕ್ರ, ರೂಟ್ ಚಕ್ರ ಅಂತ ಕರಿತೀವಿ. ಮೂಲಾಧಾರ ಚಕ್ರ ಜನನೇಂದ್ರಿಯ ಭಾಗದಲ್ಲಿರುವಂತಹ ಮೂಲಾಧಾರ ಚಕ್ರ ರೆಡ್ ಲೈಟ್ ಎನರ್ಜಿಯಿಂದ ಆಕ್ಟಿವೇಟ್ ಆಗ್ತಾ ಇದೆ. ರೇಖಿ ದೇವತೆಗಳು ರೆಡ್ ಲೈಟ್ ಎನರ್ಜಿನ ಸೆಂಡ್ ಮಾಡ್ತಿದ್ದಾರೆ. ಕಣ್ಣಿಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ತೊಂದರೆಗಳು, ಬೆನ್ನು ನೋವಿಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ತೊಂದರೆಗಳು, ಹಾಗೂ ಕಾಲುಗಳು, ಮಂಡಿ ಶಕ್ತಿಗಳಲ್ಲಿರುವಂತ ಎಲ್ಲ ರೀತಿಯ ತೊಂದರೆಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ರಿಲ್ಯಾಕ್ಸ್. ಹಣಕಾಸಿಗೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳು ದೂರ ಆಗ್ತಾ ಇದೆ. ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಡಿವೈನ್ ರೆಡ್ ಲೈಟ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ರೇಖಿ ದೇವತೆಗಳಿಂದ ರೇಖಿ ಎನರ್ಜಿನ ಸ್ವೀಕಾರ ಮಾಡುವಂತ ಒಂದು ಸಮಯ ಬಂದಿದೆ. ನಿಮ್ಮ ಸಪ್ತ ಚಕ್ರಗಳಿಗೆ ಸಂಪೂರ್ಣವಾಗಿ ರೇಖಿ ಎನರ್ಜಿ ಆಕ್ಟಿವೇಟ್ ಆಗಿದೆ. ಈಗ ನಿಮ್ಮ ಸಪ್ತ ಶರೀರಗಳು ಹಾಗೂ ನಿಮ್ಮ ಪಂಚಕೋಶಗಳು ಈ ನಿಮ್ಮ ಸ್ಥೂಲ ಶರೀರಕ್ಕೆ ಡಿವೈನ್ ರೇಖಿ ಎನರ್ಜಿನ ಸ್ವೀಕಾರ ಮಾಡುವಂತ ಒಂದು ಸಮಯ ಬಂದಿದೆ. ನೀವೆಲ್ಲ ನೋಡಿದಿರಾ, ಈ ನಮ್ಮ ಬ್ರಹ್ಮಾಂಡದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರಾಣಶಕ್ತಿ, ಒಂದು ಎನರ್ಜಿ, ಕಣ್ಣಿಗೆ ಕಾಣದ ಒಂದು ದೈವಿಕ ಶಕ್ತಿ ಹರಿದಾಡ್ತಾ ಇದೆ. ಆ ಶಕ್ತಿ ನಾವೆಲ್ಲ ಪರಮಾತ್ಮ, ಪರಬ್ರಹ್ಮ ಸ್ವರೂಪಿ, ದೈವಿಕ ಶಕ್ತಿ, ಪರಾಶಕ್ತಿ, ಆದಿ ಪರಾಶಕ್ತಿ ಅಂತ ನಾವೆಲ್ಲ ಕರೀತಾ ಇದ್ವಿ. ದಟ್ಸ್ ನಥಿಂಗ್ ಬಟ್ ರೇಖಿ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಅಂತ ನಾವು ಕರಿತೀವಿ. ಆ ಸಂಪೂರ್ಣ ಶಕ್ತಿಯನ್ನ ನೀವು ಸ್ವೀಕಾರ ಮಾಡುವಂತ ಒಂದು ಸಮಯ ಬಂದಿದೆ. ಇವಾಗ ರೇಖಿ ದೇವತೆಗಳಿಂದನೇ ಆ ದೈವಿಕ ಶಕ್ತಿಯನ್ನು ಸ್ವೀಕಾರ ಮಾಡುವಂತ ಒಂದು ಸಮಯ ಬಂದಿದೆ. ನಿಮ್ಮ ಸುತ್ತ ರೇಖಿ ದೇವತೆಗಳನ್ನ ಸುತ್ತುವರೆದಿದ್ದಾರೆ. ಎಲ್ಲ ರೇಖಿ ದೇವತೆಗಳು ಡಿವೈನ್ ವೈಟ್ ಲೈಟ್ ಎನರ್ಜಿ ಸೆಂಡ್ ಮಾಡ್ತಾ ಇದ್ದಾರೆ. ಅದು ಸಾಮಾನ್ಯವಾದ ಎನರ್ಜಿ ಅಲ್ಲ, ರೇಖಿ ಎನರ್ಜಿ, ಡಿವೈನ್ ಎನರ್ಜಿ. ನೀವೆಲ್ಲ ಆ ಶಕ್ತಿನ ಸ್ವೀಕಾರ ಮಾಡ್ತಾ ಇದ್ದೀರಾ. ನಿಮ್ಮ ನೆತ್ತಿಯ ಮೇಲ್ಭಾಗದ ಮುಖಾಂತರ ಶಕ್ತಿ ನೀವು ಸ್ವೀಕಾರ ಮಾಡ್ತಾ ಇದ್ದೀರಾ. ಡಿವೈನ್ ವೈಟ್ ಲೈಟ್ ಎನರ್ಜಿ, ರೇಖಿ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಶರೀರದಲ್ಲಿ ಈಗ ಆಕ್ಟಿವೇಟ್ ಆಗ್ತಾ ಇದೆ. ಫೀಲ್ ಮಾಡ್ತಾ ಹೋಗಿ. ರೇಖಿ ಎನರ್ಜಿನ ಪ್ರತಿಯೊಬ್ಬರು ಈಗ ಸ್ವೀಕಾರ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರಲ್ಲೂ ರೇಖಿ ಡಿವೈನ್ ಎನರ್ಜಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮೆಲ್ಲರ ಸುತ್ತ ವೈಟ್ ಪಿರಮಿಡ್ ಶೀಲ್ಡಿಂಗ್ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮೆಲ್ಲರ ಸುತ್ತ ಗ್ರೀನ್
ಪಿರಮಿಡ್ ಶೀಲ್ಡಿಂಗ್ ಆಕ್ಟಿವೇಟ್ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಪರ್ಪಲ್ ಪ್ರೊಟೆಕ್ಷನ್ ಶೀಲ್ಡ್ ಆಕ್ಟಿವೇಟ್ ಆಗ್ತಾ ಇದೆ. ರೇಖಿ ದೇವತೆಗಳು ನಿಮ್ಗೆ ಹೆಚ್ಚಿನ ಶಕ್ತಿಯನ್ನು ನೀಡ್ತಾ ಇದ್ದಾರೆ. ಆ ರೇಖಿ ದೇವತೆಗಳ ದೈವಿಕ ಶಕ್ತಿ ನಿಮ್ಮ ಆತ್ಮದಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಆತ್ಮದಲ್ಲಿ ಅಖಂಡವಾದ ಒಂದು ದೀಪ ಪ್ರಜ್ವಲಿಸ್ತಾ ಇದೆ. ದೀಪದ ಬೆಳಕು ನಿಮ್ಮ ಸಂಪೂರ್ಣ ಶರೀರದಲ್ಲಿ ವ್ಯಾಪಿಸ್ತಾ ಇದೆ. ಅಖಂಡವಾದ ದೀಪ ಪ್ರಜ್ವಲಿಸ್ತಾ ಇದೆ. ರೇಖಿ ದೇವತೆಗಳು ನಿಮ್ಮ ಆತ್ಮದಲ್ಲಿ ಉರಿತಾ ಇರುವಂತಹ ಅಖಂಡವಾದ ದೀಪಕ್ಕೆ ಶಕ್ತಿಯನ್ನು ನೀಡ್ತಾ ಇದ್ದಾರೆ. ದೀಪದ ಬೆಳಕು ನಿಮ್ಮೆಲ್ಲರಲ್ಲೂ ಒಂದು ಆಧ್ಯಾತ್ಮದ ದೈವಿಕ ಶಕ್ತಿಯನ್ನು ಆಕ್ಟಿವೇಟ್ ಮಾಡ್ತಾ ಇದೆ. ದೈವಿ ಶಕ್ತಿನ ಜಾಗೃತಗೊಳಿಸ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮೆಲ್ಲರ ಶರೀರ ರೇಖಿ ಡಿವೈನ್ ಎನರ್ಜಿಯಿಂದ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗಿದೆ. ರೇಖಿ ದೇವತೆಗಳಿಗೆ ಮತ್ತು ಏಂಜಲ್ಸ್ಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಧ್ಯಾನವನ್ನು ನಾವು ಮುಗಿಸ್ತಾ ಇದ್ದೀವಿ. ನಾನು 10 1 ಕೌಂಟ್ ಬರುವಾಗ ಮೆಡಿಟೇಷನ್ ಮೋಡಿಂದ ನಾರ್ಮಲ್ ಮೋಡಿಗೆ ಬಂದಿರ್ತೀನಿ. 10 9 8 7 6 5 4 3 2 ಎಸ್ 1 ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳನ್ನ ಮಾಡ್ತಾ ಕೈಗಳು ಯಾವಾಗ ಹೆಚ್ಚೆಚ್ಚು ಬಿಸಿ ಆಗುತ್ತೋ ಮುಖ ಮತ್ತು ಕಣ್ಗಳ ಮೇಲೆ ಎರಡೂ ಕೈಗಳನ್ನ ಇಡ್ತಾ ನಿಧಾನ ಕಣ್ಗಳನ್ನ ಬಿಡ್ತಾ ಹೋಗಿ. ಸೊ 555 ಏಂಜಲಿಕ್ ನಂಬರ್. ನಿಮ್ಮ ಏನ್ ವಿಶಸ್ ಇದ್ರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ವಿಶಸ್ ಫುಲ್ಫಿಲ್ ಆಗ್ಲಿ ಅಂತ ಈ ಕ್ಲಾಸ್ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.